ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪೇಪರ್ 1ಗಾಗಿ ಪ್ರಿಪ್ರೇಷನ್ನ ಮಾಡ್ತಾ ಇದ್ದರೆ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಮೇಲೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, ಮತ್ತು 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬೇಕು. ಸೊ ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿದ ನಂತರ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ನೀವು ಇಲ್ಲೆಲ್ಲ ಮಟೀರಿಯಲನ್ನು ನೋಡಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರಿಸರ್ಚ್. ಸೊ ಇಲ್ಲಿ ಸಂಶೋಧನೆಯ ಅರ್ಥ ಮತ್ತು ಪ್ರಕಾರಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಎವ್ರಿ ಟೈಮ್ ನೀವು ಅಬ್ಸರ್ವ್ ಮಾಡಿರ್ಬೋದು ಕ್ವೆಶ್ಚನ್ ಪೇಪರ್ಗಳನ್ನು. ಸೊ ಮೀನಿಂಗ್ ಆಫ್ ರಿಸರ್ಚ್ ಬಂದಾಗ, ಸೊ ರಿಸರ್ಚ್ ಇಟ್ ಈಸ್ ಕಾಂಪೋಸ್ಡ್ ಆಫ್ 2 ವರ್ಡ್ಸ್. ಇಲ್ಲಿ ಸಂಶೋಧನೆ ಅಂತಂದರೆ ರಿಸರ್ಚ್ ಎಂಬ ಪದ ಏನಾಗಿದೆ, 2 ಪದಗಳಿಂದ ಕೂಡಿದೆ. ಒಂದು ರಿ, ಇನ್ನೊಂದು ಸರ್ಚ್ ಅಂತ. ಇಲ್ಲಿ ರಿ ಅಂತಂದರೆ ಆ ನ್ಯೂ, ಓವರ್ ಅಗೇನ್, ಹೊಸದು ಅಥವಾ ಮತ್ತೆ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಸರ್ಚ್ ಅಂತಂದರೆ, ಸರ್ಚ್ ಎಂಬುದು ಇದೊಂದು ವರ್ಬ್ ಆಗಿದೆ. ಇದು ಸರ್ಚ್ ಅಂತಂದರೆ ಎಕ್ಸಾಮಿನ್ ಕ್ಲೋಸ್ಲಿ, ಕೇರ್ಫುಲಿ, ಟು ಟೆಸ್ಟ್ ಆರ್ ಟು ಪ್ರೂವ್. ಸೊ ಏನನ್ನಾದರೂ ಪ್ರೂವ್ ಮಾಡುವುದಾಗಿರ್ಬೋದು, ಟೆಸ್ಟ್ ಮಾಡುವುದಾಗಿರ್ಬೋದು, ಇದು ಸರ್ಚನ್ನು ಅರ್ಥವನ್ನು ನೀಡ್ತಾ ಇದೆ. ಸೊ ಹೀಗಾಗಿ ರಿಸರ್ಚ್ ಅಂತಂದರೆ ಯಾವುದೇ ಹೊಸ ವಿಷಯವನ್ನು ಅಧ್ಯಯನ ಮಾಡುವುದಾಗಿದೆ. ಸೊ ರಿಸರ್ಚ್ ಇಟ್ ಈಸ್ ಅ ಕೇರ್ಫುಲ್, ಸಿಸ್ಟಮ್ಯಾಟಿಕ್, ಪೇಷಂಟ್ ಸ್ಟಡಿ ಆ್ಯಂಡ್ ಇನ್ವೆಸ್ಟಿಗೇಷನ್ ಇನ್ ಸಮ್ ಫೀಲ್ಡ್ ಆಫ್ ನಾಲೆಜ್ ಅಂಡರ್ಟೇಕನ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ಸ್ ಆರ್ ಪ್ರಿನ್ಸಿಪಲ್ಸ್. ಸೊ ಅಂದರೆ ಯಾವುದೇ ಒಂದು ಸಮಸ್ಯೆಯನ್ನು ಕುಲಂಕುಷವಾಗಿ ಅಧ್ಯಯನ ಮಾಡುವುದಕ್ಕೆ, ವ್ಯವಸ್ಥಿತ ಮಾದರಿಯಲ್ಲಿ ಅಧ್ಯಯನ ಮಾಡುವುದಕ್ಕೆ ನಾವು ರಿಸರ್ಚ್ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಸರ್ಚ್ನ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ. ರಿಸರ್ಚ್ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋದು, ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡುವುದು, ಇಂಟರ್ಪ್ರಿಟ್ ಮಾಡುವುದು ಮತ್ತು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯುವುದು ಸಂಶೋಧನೆಯ ಲಕ್ಷಣ ಆಗಿರುತ್ತೆ. ಟು ಕ್ವಾಲಿಫೈ ಆಸ್ ರಿಸರ್ಚ್ ದ ಪ್ರಾಸೆಸ್ ಮಸ್ಟ್ ಹ್ಯಾವ್ ಸರ್ಟೆನ್ ಕ್ಯಾರೆಕ್ಟರಿಸ್ಟಿಕ್ಸ್. It must as far as possible, so it be controlled, rigorous, systematic, valid, verifiable, empirical and critical. ಸೊ ಈ ಒಂದು ರಿಸರ್ಚ್ ಏನಿದೆ ಕೆಲವೊಂದು ಸಮಯದಲ್ಲಿ ಕಂಟ್ರೋಲ್ಡ್ ಇರುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ರಿಸರ್ಚನ್ನು ಮಾಡಬೇಕು, ಇದು ವ್ಯಾಲಿಡ್ ಆಗಿರುತ್ತೆ ಮತ್ತು ವೆರಿಫೈ ಕೂಡ ಮಾಡಲು ಅವಕಾಶ ಇರಬೇಕು. ಸೊ ಈ ಒಂದು ಈ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಇಲ್ಲಿ ಕಂಟ್ರೋಲ್ಡ್ ಅಂದಾಗ ದ ಕಾನ್ಸೆಪ್ಟ್ ಆಫ್ ಕಂಟ್ರೋಲ್ ಇಂಪ್ಲೈಸ್ ದಟ್ ಇನ್ ಎಕ್ಸ್ಪ್ಲೋರಿಂಗ್ ಕಾಸಾಲಿಟಿ ಇನ್ ರಿಲೇಷನ್ ಬಿಟ್ವೀನ್ 2 ವೇರಿಯೇಬಲ್ಸ್. ಸೊ ಇಲ್ಲಿ ಕಂಟ್ರೋಲ್ಡ್ ಅಂತಂತಂದರೆ ಇಲ್ಲಿ 2 ವೇರಿಯೇಬಲ್ಗಳ ನಡುವೆ ನಾವು ರಿಲೇಷನ್ಶಿಪ್ಪನ್ನು ಬೆಳೆಸ್ತಾ ಇದ್ದೀವಿ. Then this can be achieved to a large extent in physical science as most of the research is done in laboratory. ಸೊ ಯಾವಾಗ ಫಿಸಿಕಲ್ ಸೈನ್ಸ್ ರಿಸರ್ಚ್ಗೆ ಬಂದಾಗ ಹೆಚ್ಚಿನ ಒಂದು ರಿಸರ್ಚ್ ಏನಾಗ್ತಾ ಇದೆ, ಕಂಟ್ರೋಲ್ಡ್ ಎನ್ವೈರ್ಮೆಂಟ್ನಲ್ಲಿ, ಲ್ಯಾಬ್ರೇಟರಿನಲ್ಲಿ ನಡೀತಾ ಇದೆ. Next, second characteristic is rigorous. You must be scrupulous in ensuring that the procedures followed to find answers to questions are relevant, appropriate and justified. ಸೊ ಯಾವ ರೀತಿ ನಾವು ರಿಸರ್ಚನ್ನು ಮಾಡಬೇಕಾದ್ರೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ರೆಲೆವೆಂಟ್ ಆದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕಾಗ್ತಾ ಇದೆ. ಅದೇ ರೀತಿ ಉತ್ತರವನ್ನು ನಾವು ಜಸ್ಟಿಫೈ ಕೂಡ ಮಾಡಲು ಅವಕಾಶ ಇರಬೇಕು. ಸೊ ನೆಕ್ಸ್ಟ್ ಸಿಸ್ಟಮ್ಯಾಟಿಕ್. ಈ ಒಂದು ರಿಸರ್ಚ್ ಏನಿದೆ ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಮೂಲಕ ನಡಿಬೇಕು. ಇಲ್ಲಿ ಹಲವಾರು ಸ್ಟೆಪ್ಗಳಿವೆ, ಎಲ್ಲ ಸ್ಟೆಪ್ಸ್ಗಳನ್ನು ಕೂಡ ನಾವು ಇಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ವ್ಯಾಲಿಡ್ ಆ್ಯಂಡ್ ವೆರಿಫೈಬಲ್. ಸೊ ಈ ಒಂದು ರಿಸರ್ಚ್ ಏನಾಗಿರಬೇಕು, ವ್ಯಾಲಿಡ್ ಕೂಡ ಆಗಿರಬೇಕು ಮತ್ತು ಅದನ್ನು ನಾವು ಪರೀಕ್ಷೆಯನ್ನು ಕೂಡ ಮಾಡಲು ಬರುವಂತಿರಬೇಕು. ಎಂಪಿರಿಕಲ್ ಆಗಿರಬೇಕು. ಇಟ್ ಮೀನ್ಸ್ ದಟ್ ಎನಿ ಕನ್ಕ್ಲೂಷನ್ ಡ್ರಾನ್ ಆರ್ ಬೇಸ್ಡ್ ಅಪಾನ್ ಹಾರ್ಡ್ ಎವಿಡೆನ್ಸ್. ಸೊ ಯಾವ ರೀತಿ ನಾವು ಇಲ್ಲಿ ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿತೀವಲ್ಲ ಆ ಒಂದು ಉತ್ತರಕ್ಕೆ ಸರಿಯಾದ ಆಧಾರಗಳಿರಬೇಕು. ಸೊ ಕ್ರಿಟಿಕಲ್ ಅಂತಂದರೆ ನಾವು ಮಾಡಿದ ಸಂಶೋಧನೆಯನ್ನು ಕ್ರಿಟಿಕ್ ಮಾಡಲು ಕೂಡ ಅದರಲ್ಲಿರೋ ಡ್ರಾಬ್ಯಾಕ್ಗಳನ್ನು ಪೌಂಡ್ ಮಾಡಲು ಕೂಡ ಅವಕಾಶ ಇರಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೈಪ್ಸ್ ಆಫ್ ರಿಸರ್ಚ್. ಈ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಇಲ್ಲಿ ಅಪ್ಲಿಕೇಶನ್ ಆಫ್ ರಿಸರ್ಚ್ ಸ್ಟಡಿ ಮೇಲೆ ನೋಡಿದರೆ ರಿಸರ್ಚನ್ನು 2 ವಿಧಗಳಲ್ಲಿ ವಿಂಗಡಣೆ ಮಾಡ್ಬೋದು. ಒಂದು ಪ್ಯೂರ್ ರಿಸರ್ಚ್, ಇನ್ನೊಂದು ಅಪ್ಲೈಡ್ ರಿಸರ್ಚ್. ಸೊ ಇಲ್ಲಿ ಪ್ಯೂರ್ ರಿಸರ್ಚನ್ನು ನಾವು ಬೇಸಿಕ್ ರಿಸರ್ಚ್ ಅಂತಲೂ ಕೂಡ ಕರಿತಾ ಇದ್ದೀವಿ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತಲೂ ಕರಿತಾ ಇದ್ದೀವಿ. ಸೊ ಇಟ್ ಈಸ್ ಒನ್ ದ್ಯಾಟ್ ಫೋಕಸ್ ಆನ್ ಅಡ್ವಾನ್ಸಿಂಗ್ ಸೈಂಟಿಫಿಕ್ ನಾಲೆಜ್ ಫಾರ್ ದ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಟಾಪಿಕ್. ಸೊ ಯಾವುದೇ ಒಂದು ಟಾಪಿಕನ್ನು, ಯಾವುದೇ ಒಂದು ಸಮಸ್ಯೆಯನ್ನು
ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಈ ಪ್ಯೂರ್ ರಿಸರ್ಚ್ ಅಥವಾ ಬೇಸಿಕ್ ರಿಸರ್ಚನ್ನು ಮಾಡಬಹುದು. ಸೊ ಈ ಒಂದು ರಿಸರ್ಚ್ ಏನಿದೆ, ವೆನ್ ನಾಲೆಜ್ ಇಸ್ ಅಕ್ವೈರ್ಡ್ ಫಾರ್ ದ ಸೇಕ್ ಆಫ್ ನಾಲೆಜ್ ಇಟ್ ಈಸ್ ಕಾಲ್ಡ್ ಬೇಸಿಕ್ ರಿಸರ್ಚ್. ಇದು ನಮ್ಮಲ್ಲಿರುವ ಜ್ಞಾನಕ್ಕೆ ಹೊಸ ಜ್ಞಾನವನ್ನು ಸೇರಿಸ್ತಾ ಇದೆ. ಸೊ ಬೇಸಿಕ್ ರಿಸರ್ಚ್ ಇಸ್ ಕಂಪ್ಲೀಟ್ಲಿ ಥೆರಾಟಿಕಲ್. ಇದು ಕಂಪ್ಲೀಟ್ಲಿ ಥೆರಾಟಿಕಲ್ ಅಂದರೆ ಸೈದ್ಧಾಂತಿಕವಾಗಿರುತ್ತೆ. ಸೊ ಇಲ್ಲಿ ಬೇಸಿಕ್ ಲಾಗಳನ್ನು ಪ್ರಿನ್ಸಿಪಲ್ಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಇದು ಹೊಸ ವಿಷಯವನ್ನು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಇಟ್ ಈಸ್ ಡನ್ ಟು ಸಾಲ್ವ್ ಸ್ಪೆಸಿಫಿಕ್ ಪ್ರಾಕ್ಟಿಕಲ್ ಕ್ವಶನ್ಸ್ ಫಾರ್ ಪಾಲಿಸಿ ಫಾರ್ಮುಲೇಷನ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಯಾವುದೇ ಒಂದು ಸಮಸ್ಯೆಗೆ ತಕ್ಷಣ ಉತ್ತರವನ್ನು ಕಂಡುಹಿಡಿಯಲು, ಸಮಸ್ಯೆಯನ್ನು ಸಾಲ್ವ್ ಮಾಡಲು ನಾವು ಅಪ್ಲೈಡ್ ರಿಸರ್ಚನ್ನು ಮಾಡ್ಬೋದು. ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೋರೇಟರಿ ಬಟ್ ಯೂಶ್ವಲಿ ಡಿಸ್ಕ್ರಿಪ್ಟಿವ್. ಇಟ್ ಈಸ್ ಆಲ್ಮೋಸ್ಟ್ ಆಲ್ವೇಸ್ ಡನ್ ಆನ್ ದ ಬೇಸಿಸ್ ಆಫ್ ಬೇಸಿಕ್ ರಿಸರ್ಚ್. ಸೊ ಒಂದು ಮೂಲಭೂತ ಸಂಶೋಧನೆ ಆಧಾರದ ಮೇಲೇ ಈ ಒಂದು ಅಪ್ಲೈಡ್ ರಿಸರ್ಚನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಯೂಶ್ವಲಿ ಡಿಸ್ಕ್ರಿಪ್ಟಿವ್ ರೂಪದಲ್ಲಿರುತ್ತೆ ಮತ್ತು ಇದು ಎಕ್ಸ್ಪ್ಲೋರೇಟರಿ ಆಗಿರುತ್ತೆ. ಸೊ ನೆನಪಿನಲ್ಲಿ ಇಡಬೇಕು. So applied research can be carried out by academic or industrial institutions. So it can be defined as a research that encompasses real life application of the natural science. So ನಾವು ದಿನನಿತ್ಯ ಎದುರಿಸುವ ಸಮಸ್ಯೆಗಳನ್ನು ಸಾಲ್ವ್ ಮಾಡಲು ಕೂಡ ನಾವು ಈ ಒಂದು ಅಪ್ಲೈಡ್ ರಿಸರ್ಚನ್ನು ಬಳಕೆ ಮಾಡಬಹುದು. So next, based on the objectives in understanding the research. So based on the objective in undertaking the research, we can divide the types of research as descriptive research, correlational research, explanatory research and exploratory research. So the first one is descriptive research. It attempts to describe systematically a situation, problem, phenomena, service or program. So ಯಾವುದೇ ಒಂದು ಸಮಸ್ಯೆಯನ್ನು ಈ descriptive research ಏನು ಮಾಡ್ತಾ ಇದೆ, ವ್ಯವಸ್ಥಿತವಾಗಿ ವಿವರಣೆ ಮಾಡ್ತಾ ಇದೆ. So descriptive research, it is a type of research that is used to describe the characteristics of a population. ಯಾವುದೇ ಒಂದು ಜನಸಂಖ್ಯೆಯ ಲಕ್ಷಣಗಳನ್ನು ಹೇಳಲು ನಾವು ಈ ಡಿಸ್ಕ್ರಿಪ್ಟಿವ್ ರಿಸರ್ಚನ್ನು ಬಳಕೆ ಮಾಡ್ತೀವಿ. ಇಟ್ ಕಲೆಕ್ಟ್ಸ್ ಡೇಟಾ ದಟ್ ಆರ್ ಯೂಸ್ ಟು ಆನ್ಸರ್ ಅ ವೈಡ್ ರೇಂಜ್ ಆಫ್ ವಾಟ್, ವೆನ್, ಹೌ ಕ್ವಶನ್ಸ್ ಆರ್ ಪರ್ಟೇನಿಂಗ್. ಸೊ ಯಾವುದೇ ಒಂದು ಸಮಸ್ಯೆ ಹೇಗಾಗಿದೆ, ಎಲ್ಲಿ ಆಗಿದೆ, ಯಾವ ರೀತಿ ಆಗಿದೆ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚನ್ನು ಬಳಕೆ ಮಾಡ್ತೀವಿ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಸ್ ನಾಟ್ ಆನ್ಸರ್ ಕ್ವಶನ್ಸ್ ಅಬೌಟ್ ವೈ a certain phenomena occurs, what the causes are. ಇದು ಕೇವಲ ಕಾರಣಗಳನ್ನು ಹೇಳ್ತಾ ಇದೆ, ಬಟ್ ಯಾಕೆ ಎಂಬುದನ್ನು ನಮಗೆ ಹೇಳ್ತಾ ಇಲ್ಲ. ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಇಸ್ ಕೋರಿಲೇಷನಲ್ ರಿಸರ್ಚ್. ಕೋರಿಲೇಷನ್ ರಿಸರ್ಚ್ ಅಂತಂದರೆ ಇದು ಒಂದು ನಾನ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಮೆಥಡ್ ಆಗಿದೆ. ಇಟ್ ಸ್ಟಡೀಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್. ಸಂಖ್ಯಾಶಾಸ್ತ್ರ ವಿಶ್ಲೇಷಣೆಯ ಮೂಲಕ ಇಲ್ಲಿ ಎರಡು ವೇರಿಯೇಬಲ್ಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ದಿಸ್ ರಿಸರ್ಚ್ ಡಸ್ ನಾಟ್ ಸ್ಟಡಿ ದ ಇಫೆಕ್ಟ್ಸ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್. ಯಾವುದೇ ಬಾಹ್ಯ ವೇರಿಯೇಬಲ್ಗಳ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡಲ್ಲ. ಅಟೆಂಪ್ಟ್ಸ್ ಟು ಡಿಸ್ಕವರ್ ಆರ್ ಎಸ್ಟಾಬ್ಲಿಷ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ರಿಲೇಷನ್ಶಿಪ್, ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ಟೂ ಆರ್ ಮೋರ್ ಆಸ್ಪೆಕ್ಟ್ಸ್. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಚಲಕಗಳ ನಡುವೆ ಇರುವ ಸಂಬಂಧವನ್ನು ನಾವು ಅಧ್ಯಯನ ಮಾಡಲು ಕೋರಿಲೇಷನಲ್ ರಿಸರ್ಚನ್ನು ಬಳಕೆ ಮಾಡ್ತೀವಿ. So next one is correlational studies help researcher to determine the direction and strength of the relationship between variable. ಯಾವುದೇ ಎರಡು ಚಲಕಗಳು ಯಾವ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುದು, ಅದರ ಸ್ಟ್ರೆಂತ್ ಏನಿದೆ ಎಂಬುದನ್ನು ತಿಳ್ಕೊಳ್ಳಲು ನಾವು ಕೋರಿಲೇಷನಲ್ ರಿಸರ್ಚನ್ನು ಬಳಸ್ತೀವಿ. So it is very easier to interpret and it is cost effective and also it can be applicable in day-to-day business decision taking. Then correlational studies don't have the scope to imply causation. They only give us information about the association between two variables. So ಇದು ಏನು ಮಾಡ್ತಾ ಇದೆ, ಯಾವುದೇ ಎರಡು ವೇರಿಯೇಬಲ್ಸ್ಗಳ ನಡುವೆ ಇರುವ ಸಂಬಂಧವನ್ನು ಮಾತ್ರ ಹೇಳ್ತಾ ಇದೆ. ಸೊ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಸ್ಟ್ರೆಸ್ ಇಸ್ ನಾಟ್ ದ ಓನ್ಲಿ ವೇರಿಯೇಬಲ್ ದಟ್ ಹ್ಯಾಸ್ ಅ ರಿಲೇಷನ್ಶಿಪ್ ವಿತ್ ಹ್ಯಾಪಿನೆಸ್. Other variables such as emotional intelligence, subjective well-being, as well as quality of social relationship also affect the happiness. Yes, the next type of research is explanatory research. So this attempts to clarify why and how there is a relationship between two or more aspects of a situation. So ಯಾವುದೇ ಎರಡು ವೇರಿಯೇಬಲ್ಗಳ ನಡುವೆ ಏಕೆ ಸಂಬಂಧ ಇದೆ ಮತ್ತು ಯಾವ ರೀತಿ ಸಂಬಂಧ ಇದೆ ಎಂಬುದನ್ನು ಎಕ್ಸ್ಪ್ಲೇನೇಟರಿ ರಿಸರ್ಚ್ ನಮಗೆ ಹೇಳಿಕೊಡ್ತಾ ಇದೆ. So explanatory research, it is a research method that explores why something occurs when limited information is available. ಯಾವಾಗ ನಮ್ಮ ಹತ್ರ ಮಾಹಿತಿ ಕಡಿಮೆ ಇರ್ತದೆ, ಯಾವುದೇ ಒಂದು ಸಮಸ್ಯೆ ಏಕೆ ಉಂಟಾಗ್ತದೆ ಎಂಬುದನ್ನು ಎಕ್ಸ್ಪ್ಲೇನೇಟರಿ ರಿಸರ್ಚ್ ನಮಗೆ ವಿವರಣೆ ಮಾಡ್ತಾ ಇದೆ.
ಸೊ ascertain how or why a particular phenomena is occurring and predict the future occurrences. ಸೊ ಯಾವುದೇ ಒಂದು ಸಮಸ್ಯೆ ಹೇಗೆ ಮತ್ತು ಯಾಕೆ ಉಂಟಾಗ್ತಾ ಇದೆ, ಇದರಿಂದ ಭವಿಷ್ಯದಲ್ಲಿ ಏನಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳಲು ಎಕ್ಸ್ಪ್ಲೇನೇಟರಿ ರಿಸರ್ಚ್ ಅನ್ನು ನಾವು ಬಳಕೆ ಮಾಡಬಹುದು. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಆಸ್ ಕಾಸ್ ಆ್ಯಂಡ್ ಎಫೆಕ್ಟ್ ಮಾಡೆಲ್. ಇದಕ್ಕೆ ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ಮಾಡೆಲ್ ಅಂತಲೂ ಕರಿತಾ ಇದ್ದೀವಿ. Then example, why do undergraduate students obtain higher average grades in the first semester than in the second semester? ಸೊ ಈ ಒಂದು ಸಮಸ್ಯೆ ಎಕ್ಸ್ಪ್ಲೇನೇಟರಿ ರಿಸರ್ಚ್ಗೆ ಉದಾಹರಣೆ ಆಗಿದೆ. ಅಥವಾ ಹೌ ಡಸ್ ಮ್ಯಾರಿಟಲ್ ಸ್ಟೇಟಸ್ ಅಫೆಕ್ಟ್ ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್. ಸೊ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಎಕ್ಸ್ಪ್ಲೇನೇಟರಿ ರಿಸರ್ಚ್. So next one is exploratory research. It is undertaken to explore an area where little is known or to investigate the possibilities of undertaking a particular research study. So exploratory research, it is a methodology approach that investigates research questions that have not previously been studied in depth. ಸೊ ಇದರ ಹಿಂದೆ ಯಾವುದೇ ಒಂದು ಸಮಸ್ಯೆಯನ್ನು ಕುರಿತು ವಿವರವಾಗಿ ಅಧ್ಯಯನವನ್ನು ಮಾಡಿರಲ್ಲ, ಅಂತಹ ಸಮಸ್ಯೆಯನ್ನು ಅಧ್ಯಯನ ಮಾಡಲು ಎಕ್ಸ್ಪ್ಲೋರೇಟರಿ ರಿಸರ್ಚನ್ನು ನಾವು ಬಳಕೆ ಮಾಡ್ತೀವಿ. ಸೊ ಇಟ್ ಈಸ್ ಆಪನ್ ಕ್ವಾಲಿಟೇಟಿವ್ ನೇಚರ್. ಇದು ಒಂದು ಕ್ವಾಲಿಟೇಟಿವ್ ಆಗಿದೆ, ಕ್ವಾಲಿಟೇಟಿವ್ ರಿಸರ್ಚ್ ಆಗಿದೆ, ಅಂದರೆ ಗುಣಾತ್ಮಕ ರೂಪದಲ್ಲಿರುತ್ತೆ. ಹವೆವರ್ ಸ್ಟಡಿ ವಿತ್ ಅ ಲಾರ್ಜ್ ಸ್ಯಾಂಪಲ್ ಕಂಡಕ್ಟೆಡ್ ಇನ್ ಎಕ್ಸ್ಪ್ಲೋರೇಟರಿ ಮ್ಯಾನರ್ ಕ್ಯಾನ್ ಬಿ ಕ್ವಾಂಟಿಟೇಟಿವ್ ಆಸ್ ವೆಲ್. ಕೆಲವೊಂದು ಸಂದರ್ಭದಲ್ಲಿ ಇದು ಪರಿಮಾಣಾತ್ಮಕ ಕೂಡ ಆಗಿರಬಹುದು. So what effect does using a digital notebook have on the attention span of middle schoolers? So this is best example for exploratory research. What factors influence mental health in undergraduates? So ಇದು ಒಂದು ಎಕ್ಸ್ಪ್ಲೋರೇಟರಿ ರಿಸರ್ಚ್ಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್, ಎನ್ಕ್ವೈರಿ ಮೋಡ್ ಎಂಪ್ಲಾಯ್ಡ್. ಇದರ ಆಧಾರ ಮೇಲೆ ರಿಸರ್ಚನ್ನು ಸ್ಟ್ರಕ್ಚರ್ಡ್ ಅಪ್ರೋಚ್ ಮತ್ತು ಅನ್ಸ್ಟ್ರಕ್ಚರ್ಡ್ ಅಪ್ರೋಚ್ ಅಂತ ವಿಂಗಡಣೆ ಮಾಡಬಹುದು. So structured approach, the structured approach to inquiry is usually classified as quantitative research. Everything that forms the research process, objective, design, sample and questions that you plan to ask respondents is predetermined. ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕು, ರಿಸರ್ಚ್ ಸಂಶೋಧನೆ ಉದ್ದೇಶಗಳೇನು, ರಿಸರ್ಚ್ ಡಿಸೈನ್ ಯಾವ ರೀತಿ ಇರಬೇಕು, ಸ್ಯಾಂಪಲ್ ಬಗ್ಗೆ ಎಲ್ಲವನ್ನೂ ಕೂಡ ನಾವು ಸಂಶೋಧನೆ ಆರಂಭವಾದಕ್ಕಿಂತ ಮೊದಲೇ ನಿರ್ಧಾರ ಮಾಡಿರ್ತೀವಿ, predetermined. So it is more appropriate to determine the extent of a problem, issue or phenomena. So how many people have a particular problem, how many people hold a particular attitude, these are the best examples for structured approach or structural research. Next one is unstructured approach. The unstructured approach to inquiry is usually classified as qualitative research. This approach allows flexibility in all aspects of the research process. ಸೊ ಇಲ್ಲಿ ಸಂಶೋಧನೆಯ ಪ್ರತಿಯೊಂದು ಹಂತದಲ್ಲಿನೂ ಕೂಡ ನಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸ್ಟ್ರಕ್ಚರ್ ಅಪ್ರೋಚ್ ರೀತಿ ಅಲ್ಲ, ಇಲ್ಲಿ ಮೊದಲೇ ಎಲ್ಲವನ್ನು ನಿರ್ಧಾರ ಮಾಡಿರಲ್ಲ. So it is more appropriate to explore the nature of a problem, issue or phenomena without quantifying it. The main objective is to describe the variation in a phenomena or situation. Next one is historical research. Historical research ಇದು ಒಂದು ಕೂಡ ಕ್ವಾಲಿಟೇಟಿವ್ ರಿಸರ್ಚ್ ಆಗಿದೆ. Historical research studies the meaning of past events in an attempt to interpret the facts and explain the cause of events and their effect in the present event. ಸೊ ಹಿಂದೆ ಯಾವುದೇ ಆಗಿ ಹೋಗಿರುವ ಘಟನೆಗಳ ಬಗ್ಗೆ ಅದರ ಪ್ರೆಸೆಂಟ್ನಲ್ಲಿ ಆ ಘಟನೆಗಳ ಒಂದು ಪರಿಣಾಮದ ಬಗ್ಗೆ ಅಧ್ಯಯನ ಮಾಡಲು ಈ ಹಿಸ್ಟಾರಿಕಲ್ ರಿಸರ್ಚ್ ಐತಿಹಾಸಿಕ ಸಂಶೋಧನೆಯನ್ನು ಬಳಸ್ತೀವಿ. In doing so, researchers rely heavily on primary historical data. ಸೊ ಈ ರೀತಿ ರಿಸರ್ಚನ್ನು ಮಾಡುವಾಗ ಹೆಚ್ಚಾಗಿ ಸಂಶೋಧಕರು ಪ್ರಾಥಮಿಕ ದತ್ತಾಂಶಗಳ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಲಾಂಜಿಟ್ಯೂಡಿನಲ್ ರಿಸರ್ಚ್. A longitudinal research, it is a research design that involves repeated observations of the same variables over a short or long period of time. ಸೊ ಕಡಿಮೆ ಅವಧಿಯಲ್ಲಾಗಿರ್ಬೋದು ಅಥವಾ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಾಗಿರ್ಬೋದು ಒಂದೇ ವಿಷಯದ ಬಗ್ಗೆ ಹಲವಾರು ಬಾರಿ ಸಂಶೋಧನೆಯನ್ನು ಮಾಡೋದಕ್ಕೆ ನಾವು ಲಾಂಜಿಟ್ಯೂಡಿನಲ್ ರಿಸರ್ಚ್ ಅಂತ ಕರಿತಾ ಇದ್ದೀವಿ. ಸೊ ಆಫನ್ ಯೂಸ್ಡ್ ಇನ್ ಸೋಷಿಯೋ ಪರ್ಸನಾಲಿಟಿ ಆ್ಯಂಡ್ ಕ್ಲಿನಿಕಲ್ ಸೈಕಾಲಜಿ. ಸೊ ಈ ಒಂದು ಸೋಷಿಯೋ ಪರ್ಸನಾಲಿಟಿ ಮತ್ತು ಕ್ಲಿನಿಕಲ್ ಸೈಕಾಲಜಿ ಈ ಒಂದು ರಿಸರ್ಚ್ ಮಾಡುವಾಗ ಲಾಂಜಿಟ್ಯೂಡ್ನಲ್ ರಿಸರ್ಚನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಬಿಹೇವಿಯರ್ ಬಗ್ಗೆ, ಥಾಟ್ಸ್ ಬಗ್ಗೆ, ಎಮೋಷನ್ಸ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಸೊ ಕ್ವಾಂಟಿಟೇಟಿವ್ ರಿಸರ್ಚ್ ಡಿಸೈನ್ ಟು ಕಲೆಕ್ಟ್ ನ್ಯೂಮರಿಕಲ್ ಡೇಟಾ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ ವೇರಿಯೇಬಲ್ಸ್. ಸೊ ಇಲ್ಲಿ ಯಾವ ಒಂದು ಚಲಕಗಳನ್ನು ನಾವು ಪರಿಮಾಣಾತ್ಮಕವಾಗಿ ಅಂಕಿ ಸಂಖ್ಯೆಗಳಲ್ಲಿ ಅಳತೆ ಮಾಡ್ಬೋದು, ಅಂತಹ ರಿಸರ್ಚ್ಗಾಗಿ ನಾವು ಕ್ವಾಂಟಿಟೇಟಿವ್ ರಿಸರ್ಚನ್ನು ಬಳಸ್ತೀವಿ.
ಇಟ್ ಈಸ್ ಸ್ಟ್ರಕ್ಚರ್ಡ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್. ಇದು ಕೂಡ ಸ್ಟ್ರಕ್ಚರ್ಡ್ ಆಗಿರುತ್ತೆ, ಸಂಖ್ಯಾತ್ಮಕ ಸಾಧನಗಳನ್ನು ಇಲ್ಲಿ ನಾವು ಬಳಸ್ತಾ ಇದ್ದೀವಿ. ಇಟ್ ಯೂಸಸ್ ಅ ಗ್ರೌಂಡೆಡ್ ಥಿಯರಿ ಮೆಥಡ್. ಸೊ ಇಲ್ಲಿ ಪ್ರಶ್ನೆ ಬರ್ಬೋದು, ಯಾವ ಒಂದು ರಿಸರ್ಚ್ ವಿಧಾನ ಗ್ರೌಂಡೆಡ್ ಥಿಯರಿಯನ್ನು ಬಳಕೆ ಮಾಡುತ್ತೆ. ಸೊ ಇಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್ನಲ್ಲಿ ಗ್ರೌಂಡೆಡ್ ಥಿಯರಿಯನ್ನು ನಾವು ಬಳಸ್ತೀವಿ. Next one is quantitative research is a methodology designed to collect non-numerical data to gain insights. So it is it is qualitative research. Qualitative research ಅಂತಂದರೆ ಇಲ್ಲಿ ಏನಾಗ್ತಾ ಇದೆ, ನಾನ್ ನ್ಯೂಮರಿಕಲ್ ಡೇಟಾ ಕಲೆಕ್ಟ್ ಮಾಡಲು ಬಳಸ್ತೀವಿ. ಅಂತಂದರೆ ಯಾವ ದತ್ತಾಂಶಗಳನ್ನು ನಾವು ಅಂಕಿ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಸೊ ಅಂಥ ಸಂಶೋಧನೆಗೆ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ನಾವು ಕರಿತಾ ಇದ್ದೀವಿ. ಇಟ್ ಈಸ್ ನಾನ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಸೆಮಿ ಸ್ಟ್ರಕ್ಚರ್. ಸೊ ಇದು ಸ್ಟ್ರಕ್ಚರ್ಡ್ ಇರಲ್ಲ, ಇದು ನಾನ್ ಸ್ಟ್ಯಾಟಿಸ್ಟಿಕಲ್ ಆಗಿದೆ. ಇಟ್ ರಿಲೈಸ್ ಆನ್ ಡೇಟಾ ಕಲೆಕ್ಟೆಡ್ ಬೇಸ್ಡ್ ಆನ್ ಅ ರಿಸರ್ಚ್ ಡಿಸೈನ್ ದಟ್ ಆನ್ಸರ್ಸ್ ದ ಕ್ವೆಶ್ಚನ್ ವೈ. ಸೊ ದಿಸ್ ಟೈಪ್ ಆಫ್ ರಿಸರ್ಚ್ ಮೆಜರ್ಸ್ ಒಪಿನಿಯನ್ಸ್, ವ್ಯೂಸ್ ಆರ್ ಅಟ್ರಿಬ್ಯೂಟ್ಸ್. Qualitative research method usually involve first hand observation such as interview and focus group. So ಇಲ್ಲಿ ಹೆಚ್ಚಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂದರೆ ಪ್ರಾಥಮಿಕ ದತ್ತಾಂಶಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸ್ ಕೂಡ ಇದ್ದಾವೆ. ಕ್ವಾಂಟಿಟೇಟಿವ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಫೋಕಸ್ ಆನ್ ಟೆಸ್ಟಿಂಗ್ ಥಿಯರೀಸ್ ಆ್ಯಂಡ್ ಹೈಪೋಥೆಸಿಸ್. ಕ್ವಾಲಿಟೇಟಿವ್ ರಿಸರ್ಚ್ ಎಕ್ಸ್ಪ್ಲೋರ್ ಐಡಿಯಾಸ್ ಆ್ಯಂಡ್ ಫಾರ್ಮುಲೇಟ್ ಅ ಥಿಯರಿ. Quantitative research analyzed through math or statistical analysis. Qualitative research analyzed by summarizing, categorizing and interpreting. Quantitative research mainly expressed in numbers, graphs and tables. Qualitative research in words. Quantitative research requires many respondents. Qualitative research requires few respondents. Quantitative research closed or multiple choice questions will be used. Qualitative research open-ended questions are used. Quantitative research key terms are testing, measurement, objectivity, replicability. Qualitative research key terms are understanding, context, complexity, subjectivity. So next type of research is mixed research. It includes both qualitative and also quantitative data. So mixed methods can help you gain a more complete picture than a standalone quantitative or qualitative study. So ಇಲ್ಲಿ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎರಡನ್ನೂ ಮಿಕ್ಸ್ ಮಾಡಿ ಸಂಶೋಧನೆ ಮಾಡೋದಕ್ಕೆ ಮಿಶ್ರ ಸಂಶೋಧನೆ ಅಂತ ಕರಿತೀವಿ. ಸೊ ಇದು ಎರಡು ಮೆಥಡ್ಗಳನ್ನು ಯೂಸ್ ಮಾಡ್ತಾ ಇದೆ. ಇದನ್ನು ನಾವು ಬಿಹೇವಿಯರ್ ಸ್ಟಡಿ ಮಾಡುವಾಗ ಆಗಿರ್ಬೋದು, ಹೆಲ್ತ್ ಬಗ್ಗೆ, ಸೋಷಿಯಲ್ ಸೈನ್ಸ್ನಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಸೊ ಕ್ರಾಸ್ ಸೆಕ್ಷನಲ್ ರಿಸರ್ಚ್. Cross-sectional research studies a group or subgroup at one point of time. ಸೊ ಯಾವುದೇ ಒಂದು ಗ್ರೂಪನ್ನು ಅಥವಾ ಸಬ್ ಗ್ರೂಪನ್ನು ಒನ್ ಟೈಮ್ನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಪಾರ್ಟಿಸಿಪೆಂಟ್ಸ್ ಆರ್ ಜನರಲಿ ಚೂಸ್ಡ್ ಬೇಸ್ಡ್ ಆನ್ ಸರ್ಟೆನ್ ಶೇರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಜನರ ಒಂದು ವಯಸ್ಸು, ಲಿಂಗ, ಆದಾಯ ಇತ್ಯಾದಿಗಳ ಆಧಾರದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ದತ್ತಾಂಶಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. So the group is often used as representation of a larger population. ಇಡೀ ಜನಸಂಖ್ಯೆಯನ್ನು ಅಧ್ಯಯನ ಮಾಡೋ ಬದಲು ಯಾವುದೇ ಒಂದು ಗ್ರೂಪನ್ನು ರೆಪ್ರೆಸೆಂಟೇಷನ್ ಆಫ್ ಎ ಪಾಪ್ಯುಲೇಷನ್ ತೆಗೆದುಕೊಂಡು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಫೀಲ್ಡ್ ರಿಸರ್ಚ್. Field research takes place wherever the participants or subjects are on location. So this type of research requires on-site observation and data collection. ಸೊ ಯಾವುದೇ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ಸಂಶೋಧನೆಯನ್ನು ಮಾಡೋದಕ್ಕೆ ನಾವು ಫೀಲ್ಡ್ ರಿಸರ್ಚ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಅಬ್ಸರ್ವೇಷನನ್ನು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಇಲ್ಲಿ ರಿಸರ್ಚರ್ ಬೇರೆ ಬೇರೆ ಪ್ರದೇಶಗಳಿಗೆ ಟ್ರಾವೆಲ್ ಕೂಡ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾನ್ಯುಫ್ಯಾಕ್ಚರಿಂಗ್ ಪ್ಲಾಂಟ್ ಮೇ ಹೈರ್ ಆನ್ ಎನ್ವೈರ್ಮೆಂಟಲ್ ಎಂಜಿನಿಯರಿಂಗ್ ಫರ್ಮ್ ಟು ಟೆಸ್ಟ್ ದ ಏರ್ ಕ್ವಾಲಿಟಿ ಅಟ್ ದ ಪ್ಲಾಂಟ್ ಟು ಎನ್ಶೂರ್ ಇಟ್ ಕಂಪೈಲ್ಸ್ ವಿತ್ ಆಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ರಿಕ್ವೈರ್ಮೆಂಟ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಲ್ಯಾಬೊರೇಟರಿ ರಿಸರ್ಚ್. So laboratory research takes place in a controlled laboratory setting rather than in the field. So ಇಲ್ಲಿ ಕಂಪ್ಲೀಟ್ ಒಂದು ಲ್ಯಾಬ್ರೋಟರಿನಲ್ಲಿ ರಿಸರ್ಚನ್ನು ಮಾಡ್ತಾ ಇದ್ದೀವಿ. The study demands strict adherence to certain conditions such as elimination of variables or timing conditions. Next one is action research. Action research refers to the process of examining your actions, assessing their effectiveness in bringing about the desired outcome. ಸೊ ಇದು ಆ್ಯಕ್ಷನ್ ರಿಸರ್ಚ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಇಮಿಡಿಯೇಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವ ಸಲುವಾಗಿ ನಾವು ಈ ಒಂದು ಆ್ಯಕ್ಷನ್ ರಿಸರ್ಚನ್ನು, ಕ್ರಿಯಾ ಸಂಶೋಧನೆಯನ್ನು ಬಳಕೆ ಮಾಡ್ತೀವಿ. ಟೈಪಿಕಲಿ ಯೂಸ್ಡ್ ಇನ್ ಎಜುಕೇಷನಲ್ ಸೆಟ್ಟಿಂಗ್ಸ್ ಫಾರ್ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಟು ಪರ್ಫಾರ್ಮ್ ಅ ಟೈಪ್ ಆಫ್ ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಕೋರ್ಸ್ ಕರೆಕ್ಷನ್. ಸೊ ಹೆಚ್ಚಾಗಿ ಶಿಕ್ಷಕರು ಮತ್ತು ಪ್ರಿನ್ಸಿಪಲ್ಗಳು ತಮ್ಮ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಆ್ಯಕ್ಷನ್ ರಿಸರ್ಚನ್ನು ಬಳಕೆ ಮಾಡ್ತಾರೆ. Next one is policy research.
Policy research, it is designed to examine the effects of current government or social policies, ಪ್ರೆಡಿಕ್ಟ್ ಪೊಟೆನ್ಷಿಯಲ್ ಎಫೆಕ್ಟ್. ಸೊ ಯಾವುದೇ ಒಂದು ಸರ್ಕಾರದ ಯೋಜನೆಗಳಾಗಿರ್ಬೋದು ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇವೆ, ಭವಿಷ್ಯದಲ್ಲಿ ಯಾವ ರೀತಿ ಒಂದು ಯೋಜನೆ ಪರಿಣಾಮವನ್ನು ಬೀರ್ಬೋದು ಎಂಬುದನ್ನು ಅಧ್ಯಯನ ಮಾಡಲು ಈ ಪಾಲಿಸೀಸ್ ರಿಸರ್ಚನ್ನು ಬಳಸ್ತೀವಿ. ನೆಕ್ಸ್ಟ್ ಒನ್ ಈಸ್ ಸ್ಟೆಪ್ಸ್ ಆಫ್ ರಿಸರ್ಚ್. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಟಾಪಿಕ್ ಈಸ್ ಸ್ಟೆಪ್ಸ್ ಆಫ್ ರಿಸರ್ಚ್. ಸೊ ಸಂಶೋಧನೆಯ ಹಂತಗಳು. So the logical sequence of steps undertaken in order to find the answers to the research questions are termed as research methodology. ಸೊ ಇಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯಲು ಅಂದರೆ ಸಂಶೋಧನೆಯನ್ನು ಮಾಡಲು ಹಲವಾರು ಸ್ಟೆಪ್ಸ್ಗಳಿವೆ. ಎಲ್ಲ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಅಪ್ ಮಾಡಲೇಬೇಕು. The first step is formulating research problem, literature review, development of working hypothesis, preparing research design, determining sample design, collection of data, execution of the project, analysis of data, hypothesis testing, generalization and interpretation, preparation of the report. ಸೊ ಈ 11 ಸ್ಟೆಪ್ಸ್ ಕೂಡ ಇವೆ. ಈ 11 ಸ್ಟೆಪ್ಗಳನ್ನು ನಾವು ಇಲ್ಲಿ ಫಾಲೋ ಮಾಡಬೇಕು. The first step is formulation of the research problem. The selection of topic of research, it is difficult job. ಸೊ ಯಾವುದೇ ಒಂದು ಸಂಶೋಧನೆ ಆರಂಭ ಮಾಡೋದಕ್ಕೆ ಮೊದಲು ನಾವು ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ವೆನ್ ವಿ ಸೆಲೆಕ್ಟ್ ಅ ಟೈಟಲ್ ಆರ್ ರಿಸರ್ಚ್ ಸ್ಟೇಟ್ಮೆಂಟ್ ದೆನ್ ಅದರ್ ಆಕ್ಟಿವಿಟೀಸ್ ವುಡ್ ಬಿ ಈಸಿ. ಒಂದು ಸಾರಿ ನಾವು ಸಂಶೋಧನಾ ಸಮಸ್ಯೆಯನ್ನು ಕಂಡುಹಿಡಿದ್ರೆ ಮುಂದಿನ ಒಂದು ಪ್ರೋಸೆಸ್ ಸರಳವಾಗುತ್ತೆ. For the understanding thoroughly the problem, it must have to discuss with colleagues, friends, expert, teachers. ಸೊ ಶಿಕ್ಷಕರೊಂದಿಗೆ ಆಗಿರ್ಬೋದು, ಕಲೀಗ್ಸ್ ಒಂದಿಗೆ ಆಗಿರ್ಬೋದು, ಫ್ರೆಂಡ್ಸ್ ಒಂದಿಗೆ ನಾವು ಡಿಸ್ಕಸ್ ಮಾಡಿ ಪ್ರಾಬ್ಲಮನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸೊ ದ ಪ್ರಾಬ್ಲಮ್ ಶುಡ್ ಬಿ ಪ್ರಾಕ್ಟಿಕಲ್, ರಿಲೇಟಿವ್ಲಿ ಇಂಪಾರ್ಟೆಂಟ್, ಫಿಸಿಬಲ್, ಇಥಿಕಲಿ, ಪೊಲಿಟಿಕಲಿ ಅಕ್ಸೆಪ್ಟಬಲ್. ಸೊ ಯಾವುದೇ ಒಂದು ಸಮಸ್ಯೆ ಅದು ಪ್ರಾಕ್ಟಿಕಲ್ ಆಗಿ ಅಸ್ತಿತ್ವದಲ್ಲಿರಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುವಂತಿರಬೇಕು. ಸೊ ಎಥಿಕಲಿ, ಪೊಲಿಟಿಕಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಿರಬೇಕು. ಸೊ ಅದು ಯಾವ ರೀತಿ ನಾವು ರಿಸರ್ಚ್ ಪ್ರಾಬ್ಲಮನ್ನು ಆಯ್ಕೆ ಮಾಡ್ಕೊಳ್ಬೇಕಂತಂದರೆ ಮೊದಲಿಗೆ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಥರೋಲಿ. ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಮೊದಲು ನಾವು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೀಪ್ರೇಸಿಂಗ್ ದ ಸೇಮ್ ಇಂಟು ಮೀನಿಂಗ್ಫುಲ್ ಟರ್ಮ್ಸ್. ಅದೇ ಒಂದು ಸಮಸ್ಯೆಯನ್ನು ನಾವು ಸರಿಯಾದ ಒಂದು ಅರ್ಥದಲ್ಲಿ ನೀಡಬೇಕು. 2 ಸ್ಟೆಪ್ಸ್ಗಳನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ. ದ ಸೆಕೆಂಡ್ ಸ್ಟೆಪ್ ಈಸ್ ಎಕ್ಸ್ಟೆನ್ಸಿವ್ ಲಿಟ್ರೇಚರ್ ಸರ್ವೆ. ಸೊ ಇಲ್ಲಿ ಆಫ್ಟರ್ ದ ಸೆಲೆಕ್ಷನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್, ದ ಸೆಕೆಂಡ್ ಸ್ಟೆಪ್ ಇಸ್ ದಟ್ ಆಫ್ ಲಿಟ್ರೇಚರ್ ಮೋಸ್ಟ್ಲಿ ಕನೆಕ್ಟೆಡ್ ವಿತ್ ದ ಟಾಪಿಕ್. ಸೊ ಆ ಒಂದು ಟಾಪಿಕ್ಗೆ ಅಥವಾ ಸಂಶೋಧನೆಗೆ ಸಂಬಂಧಿಸಿದಂತೆ ಲಿಟ್ರೇಚರ್ ಆಲ್ರೆಡಿ ಅವೈಲೇಬಲ್ ಇರುವ ಒಂದು ಜ್ಞಾನವನ್ನು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತಾ ಇದೆ. ದ ಅವೈಲೇಬಿಲಿಟಿ ಆಫ್ ದ ಲಿಟ್ರೇಚರ್ ಮೇ ಬ್ರಿಂಗ್ ಈಸಿ ಇನ್ ದ ರಿಸರ್ಚ್. ನಮಗೆ ಯಾವುದೇ ಒಂದು ನಾವು ಆಯ್ಕೆ ಮಾಡಿಕೊಂಡಿರುವ ಸಮಸ್ಯೆ ಮೇಲೆ ಹೆಚ್ಚಿನ ಒಂದು ಮಾಹಿತಿ ಲಭ್ಯವಿದ್ದರೆ ನಮ್ಮ ಸಂಶೋಧನೆ ಸರಳವಾಗುತ್ತೆ. ಫಾರ್ ದಿಸ್ ಪರ್ಪಸ್ ಅಕಾಡೆಮಿಕ್ ಜರ್ನಲ್ಸ್, ಕಾನ್ಫರೆನ್ಸ್, ಗೌರ್ಮೆಂಟ್ ರಿಪೋರ್ಟ್ಸ್, ಲೈಬ್ರರಿ ಮಸ್ಟ್ ಬಿ ಸ್ಟಡಿ. ಸೊ ನಾವು ಜರ್ನಲ್ಗಳ ಮೂಲಕ, ಕಾನ್ಫರೆನ್ಸ್ಗಳ ಮೂಲಕ, ಗೌರ್ಮೆಂಟ್ ರಿಪೋರ್ಟ್ಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ, ನ್ಯೂಸ್ ಪೇಪರ್, ಆರ್ಟಿಕಲ್ಸ್, ಸೊ ಇತ್ಯಾದಿಗಳನ್ನೆಲ್ಲ ಬಳಕೆ ಮಾಡ್ಬೋದು. ಸೊ ಇಟ್ ಬ್ರಾಡನ್ಸ್ ದ ನಾಲೆಜ್ ಆಫ್ ದ ರಿಸರ್ಚರ್. ಇದು ಒಂದು ಸಂಶೋಧನಾಕಾರನ ಜ್ಞಾನವನ್ನು ಹೆಚ್ಚಿಸ್ತಾ ಇದೆ. ಇಟ್ ಹೆಲ್ಪ್ಸ್ ಫಾರ್ ವ್ಯಾಲ್ಯೂ ಅಡಿಷನ್ ಬೈ ದ ರಿಸರ್ಚರ್ ಟು ದ ಎಕ್ಸಿಸ್ಟಿಂಗ್ ಸ್ಟಾಕ್ ಆಫ್ ನಾಲೆಜ್. ಸೊ ಇದು ಸಂಶೋಧಕನಿಗೆ ಆ ಒಂದು ಸಮಸ್ಯೆಯ ಬಗ್ಗೆ ಇರುವ ಜ್ಞಾನಕ್ಕೆ ಹೊಸ ಜ್ಞಾನವನ್ನು ಕೂಡ ಸೇರಿಸ್ತಾ ಇದೆ. ದ ಅಬ್ಜೆಕ್ಟಿವ್ ಶುಡ್ ಸ್ಟಾರ್ಟ್ ವಿತ್ ವರ್ಡ್ಸ್ ಸಚ್ ಆಸ್ ಟು ಫೈಂಡ್ ಔಟ್, ಟು ಡಿಟರ್ಮೈನ್, ಟು ಫೈಂಡ್ ಔಟ್. ಸೊ ಇಲ್ಲಿ ನಾವು ಯಾವಾಗಲೂ ಅಬ್ಜೆಕ್ಟಿವ್ಗಳನ್ನು ಟು ಫೈಂಡ್ ಔಟ್ನಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. So bibliography given at the end of a project gives a clear and complete description. ಸೊ ನಾವು ಇಡೀ ಸಂಶೋಧನೆ ಮಾಡಲು ಯಾವ ರೀತಿ ಎಲ್ಲಿಂದ ಸೋರ್ಸಸ್ಗಳನ್ನು ಬಳಕೆ ಮಾಡಿದ್ದೀವಿ ಅದನ್ನೆಲ್ಲ ನಾವು ಕೊನೆಯಲ್ಲಿ ಬಿಬ್ಲಿಯೋಗ್ರಫಿನಲ್ಲಿ ನೀಡಬೇಕಾಗುತ್ತೆ. ಸೊ ದ ಥರ್ಡ್ ಸ್ಟೆಪ್ ಈಸ್ ಡೆವಲಪ್ಮೆಂಟ್ ಆಫ್ ವರ್ಕಿಂಗ್ ಹೈಪೋಥೆಸಿಸ್. ಸೊ ವರ್ಕಿಂಗ್ ಹೈಪೋಥೆಸಿಸ್, ಇಟ್ ಈಸ್ ಅ ಟೆಂಟೇಟಿವ್ ಅಸಂಪ್ಷನ್ ಮೇಡ್ ಇನ್ ಆರ್ಡರ್ ಟು ಡ್ರಾ ಔಟ್ and test logical or empirical consequences. So after literature survey, researchers should state in a clear and terms of working hypothesis. ಒಂದು ಸಾರಿ ಲಿಟ್ರೇಚರ್ ಸರ್ವೆಯನ್ನು ಅಧ್ಯಯನ ಮಾಡಿದ ನಂತರ ನಾವು ವರ್ಕಿಂಗ್ ಹೈಪೋಥೆಸಿಸನ್ನು ಊಹೆಯನ್ನು ಡೆವಲಪ್ ಮಾಡಬೇಕಾಗ್ತಾ ಇದೆ. ಫಾಲೋವಿಂಗ್ ಅಪ್ರೋಚಸ್ ಡಿಸ್ಕ್ರೈಬ್ ದ ಡೆವಲಪ್ಮೆಂಟ್ ಆಫ್ ವರ್ಕಿಂಗ್ ಹೈಪೋಥೆಸಿಸ್. ಡಿಸ್ಕಷನ್ ವಿತ್ ಕಲೀಗ್ಸ್, ಎಕ್ಸ್ಪರ್ಟ್ಸ್ ಅಬೌಟ್ ದ ಪ್ರಾಬ್ಲಮ್, ಇಟ್ಸ್ ಒರಿಜಿನ್, ಆಬ್ಜೆಕ್ಟಿವ್ಸ್. ಸೊ ಈ ಒಂದು ನಾವು ಊಹೆಯನ್ನು ನಿರ್ಧಾರ ಮಾಡೋದಕ್ಕಿಂತ ಮೊದಲು ಕಲೀಗ್ಸ್ನೊಂದಿಗೆ, ಟೀಚರ್ಸ್ನೊಂದಿಗೆ ಆ ಒಂದು ಪ್ರಾಬ್ಲಮ್ನ ಬಗ್ಗೆ, ಆ ಸಮಸ್ಯೆ ಹೇಗೆ ಉದಯಿಸ್ತು ಎಂಬುದರ ಬಗ್ಗೆ, ಆ ಸಂಶೋಧನೆಯ ಉದ್ದೇಶಗಳ ಬಗ್ಗೆ ಡಿಸ್ಕಷನನ್ನು ಮಾಡಲೇಬೇಕು. ಮತ್ತು ಅವೈಲೇಬಲ್ ಇರೋ ಡೇಟಾವನ್ನು ನಾವು ರೆಕಾರ್ಡನ್ನು ಅಧ್ಯಯನ ಮಾಡಬೇಕು. ರಿವ್ಯೂ ಆಫ್ ಸಿಮಿಲರ್ ಸ್ಟಡಿ, ಇದೇ ರೀತಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಎಕ್ಸ್ಪ್ಲೋರೇಟರಿ ಪರ್ಸನಲ್ ಇನ್ವೆಸ್ಟಿಗೇಷನ್ ಕೂಡ ಮಾಡ್ಬೋದು. Next, fourth step is preparing the research design. Research design refers to the framework of market research methods and techniques that are chosen by the researcher.
ಸೊ ಇಡೀ ಒಂದು ಸಂಶೋಧನೆಯನ್ನು ಮಾಡಲು ಸಂಶೋಧನಾಕಾರ ಯಾವೆಲ್ಲ ಮೆಥಡ್ಗಳನ್ನು ಬಳಸ್ತಾ ಇದ್ದಾನೆ, ಯಾವೆಲ್ಲ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾನೆ, ಇದಕ್ಕೆ ನಾವು ಏನಂತೀವಿ, ರಿಸರ್ಚ್ ಡಿಸೈನ್. ಸೊ ದ ಡಿಸೈನ್ ದಟ್ ಈಸ್ ಚೂಸನ್ ಬೈ ದ ರಿಸರ್ಚರ್ ಅಲೋಸ್ ದೆಮ್ ಟು ಯುಟಿಲೈಸ್ ದ ಮೆಥಡ್ಸ್ ದಟ್ ಆರ್ ಸೂಟೇಬಲ್ ಫಾರ್ ದ ಸ್ಟಡಿ ಆ್ಯಂಡ್ ಟು ಸೆಟ್ ಅಪ್ ದೇರ್ ಸ್ಟಡಿ ಸಕ್ಸಸ್ಫುಲಿ ಇನ್ ದ ಫ್ಯೂಚರ್ ಆ್ಯಸ್ ವೆಲ್. ಸೊ ಈ ರಿಸರ್ಚ್ ಡಿಸೈನನ್ನು ನಾವು ಸರಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಶೋಧನಾ ಕಾರ್ಯ ಈಸಿ ಆಗ್ತಾ ಇದೆ. ಸೊ ಇದು ಕ್ವಾಲಿಟೇಟಿವ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಗಿರ್ಬೋದು, ಅಥವಾ ಮಿಕ್ಸ್ಡ್ ಕೂಡ ಆಗಿರ್ಬೋದು. ಸೊ ಅಂಡರ್ ದಿಸ್ ರಿಸರ್ಚ್ ಡಿಸೈನ್ ರಿಸರ್ಚರ್ ಕ್ಯಾನ್ ಚೂಸ್ ಬಿಟ್ವೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ಮೆಥಡ್ಸ್. ಸೊ ಇಲ್ಲಿ ತಮಗೆ ಬೇಕಾದ ಒಂದು ರಿಸರ್ಚ್ ವಿಧಾನವನ್ನು ಅವನು ಬಳಕೆ ಮಾಡ್ಕೊಳ್ಬೋದು. ಈಗಾಗಲೇ ನಾವು ಟೈಪ್ಸ್ ಆಫ್ ರಿಸರ್ಚನ್ನು ಡಿಸ್ಕಷನ್ ಮಾಡಿದ್ದೀವಿ. ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಸರ್ವೆ ರಿಸರ್ಚ್, ಕೋರಿಲೇಷನಲ್ ರಿಸರ್ಚ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್. ಸೊ ಇದು ಅನುಕೂಲಕರವಾದ ಒಂದು ಟೈಪ್ ಆಫ್ ರಿಸರ್ಚನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಡಿಟರ್ಮೈನಿಂಗ್ ಸ್ಯಾಂಪಲ್ ಡಿಸೈನ್. So the item selected from the total population is known as the ಸ್ಯಾಂಪಲ್. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇಡೀ ಎಂಟೈರ್ ಪಾಪ್ಯುಲೇಷನನ್ನು ನಾವು ಅಧ್ಯಯನ ಮಾಡೋದು ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ರಿಪ್ರೆಸೆಂಟೇಟಿವ್ ಸ್ಯಾಂಪಲನ್ನು ತೆಗೆದುಕೊಳ್ತೀವಿ. ಸೊ ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಸ್ಯಾಂಪಲ್ ಅಂತ ಹೇಳ್ತೀವಿ. ಇಡೀ ಜನಸಂಖ್ಯೆನ ಅಧ್ಯಯನ ಮಾಡುವುದರ ಬದಲು ನಾವೇನು ಮಾಡ್ತೀವಿ, ಜನಸಂಖ್ಯೆಯಿಂದ ಕೆಲವೇ ಜನರನ್ನು ಆಯ್ಕೆ ಮಾಡ್ಕೊಳ್ತೀವಿ. ಸೊ ಈ ರೀತಿ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಎರಡು ವಿಧಾನಗಳಿವೆ. ಒಂದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಇನ್ನೊಂದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಈ ಬೈ ಫಾಲೋಯಿಂಗ್ ದೀಸ್ ಟೂ ways we can determine the sample design. So researcher must design a sample. It is a plan for taking its respondents from a specific areas. So ಇಲ್ಲಿ ಇಡೀ the entire population ಇಂದ ನಾವು ಕೆಲವೇ ಜನರನ್ನು ತೆಗೆದುಕೊಳ್ತಾ ಇದ್ದೀವಿ. The next step is collection of data. There are several ways to collect the data. Primary data can be collected either through experiment or survey. ಸೊ ಈ ಒಂದು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲು ಎರಡು ವಿಧಾನಗಳಿವೆ. ಒಂದು ಪ್ರಾಥಮಿಕ ದತ್ತಾಂಶ, ಇನ್ನೊಂದು ಮಾಧ್ಯಮಿಕ ದತ್ತಾಂಶ, ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ. ಸೊ ಈ ಪ್ರೈಮರಿ ಡೇಟಾನ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಪ್ರೈಮರಿ ಡೇಟಾ ಅಂತಂದರೆ ದೀಸ್ ಆರ್ ಒರಿಜಿನಲ್ ಇನ್ ಕ್ಯಾರೆಕ್ಟರ್, ಟ್ರೂ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಹಿಯರ್. ಸೊ ನಾವೇ ಸ್ವತಃ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀವಿ. ಸೊ ಈ ಪ್ರೈಮರಿ ಡೇಟಾನ ಕಲೆಕ್ಟ್ ಮಾಡಲು ಇರುವ ವಿಧಾನಗಳಂತಂದರೆ ಅಬ್ಸರ್ವೇಷನ್ ಆಗಿರ್ಬೋದು, ಪರ್ಸನಲ್ ಇಂಟರ್ವ್ಯೂ, ಟೆಲಿಫೋನ್ ಇಂಟರ್ವ್ಯೂ, ಮೇಲಿಂಗ್ ಕ್ವೆಶ್ಚನ್ನೇರ್, through schedules. These are the methods to collect primary information. ಸೊ ಇಲ್ಲಿ ಅಬ್ಸರ್ವೇಷನ್ ಅಂತಂತಂದರೆ ನಾವೇ ಸ್ವತಃ ಹೋಗಿ ಕ್ವೆಶ್ಚನರನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತೀವಿ. ಅಬ್ಸರ್ವ್ ಮಾಡೋದ್ರ ಮೂಲಕ ಯಾವುದೇ ವ್ಯಕ್ತಿಯನ್ನು, ಯಾವುದೇ ಒಂದು ಸಂಗತಿಯನ್ನು ಅಬ್ಸರ್ವ್ ಮಾಡಿ, ಅವಲೋಕನ ಮಾಡಿ ಮಾಹಿತಿಯನ್ನು ಪಡಿತೀವಿ. ಪರ್ಸನಲ್ ಇಂಟರ್ವ್ಯೂನಲ್ಲಿ ಸ್ವತಃ ರೆಸ್ಪಾಂಡೆಂಟ್ಸ್ ಹತ್ರ ಹೋಗಿ ಅವರಿಗೆ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನು ಪಡೆದುಕೊಳ್ತೀವಿ. ಟೆಲಿಫೋನ್ ಇಂಟರ್ವ್ಯೂನಲ್ಲಿ ನಾವು ಕಾಲ್ ಮೂಲಕ ಜನರಿಗೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡಿತೀವಿ. ಮೇಲಿಂಗ್ ಕ್ವೆಶ್ಚನೇರ್ನಲ್ಲಿ ಏನು ಮಾಡ್ತೀವಿ, ನಾವು ಕ್ವೆಶ್ಚನೇರನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಜನರಿಗೆ ಸೆಂಡ್ ಮಾಡಿ ಇಂತಿಷ್ಟು ಟೈಮ್ ಒಳಗೆ ಅದನ್ನು ಉತ್ತರವನ್ನು ನೀಡಿ ಮರಳಿಸುವಂತೆ ಕೇಳ್ಕೊಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಎಕ್ಸಿಕ್ಯೂಷನ್ ಆಫ್ ದ ಪ್ರಾಜೆಕ್ಟ್. So the researcher should see the project is executed in a systematic manner and in time. So ಒಂದು ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ನಾವು ಈ ಒಂದು ಸಂಶೋಧನಾ ಕಾರ್ಯವನ್ನು ಆರಂಭ ಮಾಡಬೇಕಾಗ್ತಾ ಇದೆ. ಸೊ ನೆಕ್ಸ್ಟ್ ಅನಲೈಸಿಸ್ ಆಫ್ ಡೇಟಾ ಕಲೆಕ್ಟ್ ಆದ ನಂತರ ಈ ಡೇಟಾ ಸಂಗ್ರಹಿಸಿದ ದತ್ತಾಂಶಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕು. ಸೊ ಅನಲೈಸಿಸ್ ಆಲ್ಸೋ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಹಿಯರ್. ಆಫ್ಟರ್ ಕಲೆಕ್ಷನ್ ಆಫ್ ದ ಡೇಟಾ ವಿ ಮೂವ್ ಥ್ರೂ ದಿ ಅನಲೈಸಿಸ್ ಆಫ್ ದ ಡೇಟಾ. So here we do coding, tabulation, drawing statistical inference. So coding operation is usually done in the stage through which the categories of data are transformed into symbols. So editing is the procedure that improves the quality of the data coding. So editing kuda analysis of data ಈ ಒಂದು ಸ್ಟೆಪ್ ನಲ್ಲಿ ಮಾಡಲಾಗುತ್ತೆ, ನೆನಪಿನಲ್ಲಿಡಬೇಕು. So after tabulation we proceed to analysis work. So step number 9 is hypothesis testing. Hypothesis testing will result in either accepting the hypothesis or rejecting it. So the null hypothesis, it is a general statement that states that there is no relationship between two phenomena under consideration, or that there is no association between two groups. So ಯಾವುದೇ ಒಂದು ಎರಡು ಚಲಕಗಳ ನಡುವೆ, ಯಾವುದೇ ಎರಡು ಸಂಗತಿಗಳ ನಡುವೆ ಯಾವುದೇ ಸಂಬಂಧ ಇಲ್ಲ ಅಂತಂದರೆ ಅದಕ್ಕೆ ನಾವು ನಲ್ ಹೈಪೋಥೆಸಿಸ್ ಅಂತ ಕರಿತಾ ಇದ್ದೀವಿ. So alternative hypothesis means it is a statement that describes that there is a relationship between two or more variables. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವೇರಿಯೇಬಲ್ಸ್ಗಳ ನಡುವೆ ಆ ಸಂಬಂಧ ಇದ್ದರೆ ಅದನ್ನು ನಾವು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಕರಿತೀವಿ. So next step is generalization and interpretation. So if hypothesis is tested,
It may be possible for the researcher to arrive at generalization, build a theory. ಸೊ ಈ ಒಂದು ಹಂತದಲ್ಲಿ ನಾವು ಥಿಯರಿಯನ್ನು ಸಿದ್ಧಾಂತವನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ. 11th step is preparation of the report. So writing a report must be done with keeping in the view of the following. ಸೊ ಇಲ್ಲಿ ನಾವು ರಿಪೋರ್ಟನ್ನು ಬರಿತಾ ಇದ್ದೀವಿ. ಸೊ ಈ ರಿಪೋರ್ಟ್ ಬರಿಬೇಕಾದ್ರೆ 3 ಸ್ಟೇಜಸ್ ಇರ್ತವೆ. ಫಸ್ಟ್ ಒನ್ ಈಸ್ ಪ್ರಿಲಿಮಿನರಿ ಪೇಜಸ್, ಮೇನ್ ಟೆಕ್ಸ್ಟ್ ಆ್ಯಂಡ್ ಎಂಡ್ ಮ್ಯಾಟರ್. ಸೊ ಪ್ರಿಲಿಮಿನರಿ ಪೇಜಸ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಗಿವ್ ಟೈಟಲ್, ಡೇಟ್ ಫಾಲೋಡ್ ಬೈ ದ ಅಕೌಂಟ್ ಅಕ್ನಾಲೇಜ್ಮೆಂಟ್ ಆ್ಯಂಡ್ ಫಾರ್ವರ್ಡ್. Then there should be a table of contents followed by a list of tables and list of graphs and list of charts. Then main text, the main text of the report, it should have introduction, summary of findings, main report and conclusion. ಇವೆಲ್ಲವನ್ನು ಕೂಡ ನಾವು main text ನಲ್ಲಿ ಬರಿಬೇಕು. Next the end matter. So appendices should be written here. Then bibliography should be written in end matter. Bibliography means list of books, journal, reports should also be given at the end, which is known as the bibliography. So next we study about variables. So variables are any characteristics that can take on different values such as height, age, species or exam score. ಅಂದರೆ ಯಾವುದೇ ಚಲಕಗಳ ಮೌಲ್ಯ ಏನಾಗ್ತಾ ಇರ್ತದೆ, ಪದೇ ಪದೇ ಬದಲಾಗ್ತಾ ಇರ್ತದೆ. ಎತ್ತರ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಪರೀಕ್ಷೆಯ ಸ್ಕೋರ್ ಆಗಿರ್ಬೋದು, ಇವುಗಳಿಗೆ ನಾವು ಏನಂತ ಕರಿತೀವಿ, ಚಲಕಗಳು ಅಥವಾ ವೇರಿಯೇಬಲ್ಸ್. ಆ್ಯಂಡ್ ದೇರ್ ಆರ್ 2 types ಆಫ್ ವೇರಿಯೇಬಲ್ಸ್, ಡಿಸ್ಕ್ರೀಟ್ ವೇರಿಯೇಬಲ್ಸ್ ಆ್ಯಂಡ್ ಕಂಟಿನ್ಯೂಯಸ್ ವೇರಿಯೇಬಲ್ಸ್ ಅಂತ. ಡಿಸ್ಕ್ರೀಟ್ ವೇರಿಯೇಬಲ್ಸ್ ಟೇಕ್ ಓನ್ಲಿ ಡೆಫಿನಿಟ್ ವ್ಯಾಲ್ಯೂಸ್ ಆ್ಯಂಡ್ ಕಂಟಿನ್ಯೂಯಸ್ ವೇರಿಯೇಬಲ್ಸ್ ವಿಲ್ ಟೇಕ್ ಆಲ್ ದ ವ್ಯಾಲ್ಯೂಸ್. ಆ್ಯಂಡ್ ದ ವೇರಿಯೇಬಲ್ಸ್ ಇನ್ ಸ್ಟಡಿ ಆಫ್ ಎ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್, ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಆರ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್. ಸೊ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಇಟ್ ಈಸ್ ದ ಕಾಸ್. ಇಲ್ಲಿ ಕಾರಣಕ್ಕೆ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಇಟ್ಸ್ ವ್ಯಾಲ್ಯೂ ಇಸ್ ಇಂಡಿಪೆಂಡೆಂಟ್ ಆಫ್ ದ ಅದರ್ ವೇರಿಯೇಬಲ್ಸ್. ಬೇರೆ ವೇರಿಯೇಬಲ್ನಲ್ಲಿ ಬದಲಾವಣೆ ಆದರೆ ಇದರಲ್ಲಿ ಏನು ಬದಲಾವಣೆ ಬರ್ತಾ ಇಲ್ಲ. ದ ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ದ ಎಫೆಕ್ಟ್. ಪರಿಣಾಮಕ್ಕೆ ನಾವು ಏನಂತ ಕರಿತೀವಿ, ಡಿಪೆಂಡೆಂಟ್ ವೇರಿಯೇಬಲ್. ಇಟ್ಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಚೇಂಜಸ್ ಇನ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. Next let us move to the measurement of variables. So according to Stevens, measurement scales can be 4 types. So ಇಲ್ಲಿ ವೇರಿಯೇಬಲ್ಸ್ಗಳನ್ನು ಮೆಜರ್ ಮಾಡಲು ಸ್ಟೀವನ್ಸ್ ಅವರ ಪ್ರಕಾರ 4 ವಿಧಾನಗಳಿವೆ. ಒನ್ ಈಸ್ ನಾಮಿನಲ್ ಸ್ಕೇಲ್, ಸೆಕೆಂಡ್ ಒನ್ ಈಸ್ ಆರ್ಡಿನಲ್ ಸ್ಕೇಲ್, ಥರ್ಡ್ ಒನ್ ಈಸ್ ಇಂಟರ್ವಲ್ ಸ್ಕೇಲ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ ರೇಷಿಯೋ ಸ್ಕೇಲ್. ಸೊ ನಾಮಿನಲ್ ಸ್ಕೇಲ್ಗೆ ಕ್ಲಾಸಿಫಿಕೇಟರಿ ಸ್ಕೇಲ್ ಅಂತಲೂ ಕರಿತೀವಿ. ಅ ವೇರಿಯೇಬಲ್ ಬೀಯಿಂಗ್ ಮೆಜರ್ಡ್ ಆನ್ ನಾಮಿನಲ್ ಸ್ಕೇಲ್ ಮೇ ಹ್ಯಾವ್ 1, 2 or more subcategories depending upon the extent of variation. Example, gender can be classified into 2 or subcategories such as male and female. Ordinal scale or ranking scale, it usually ranks the subgroups in a certain order. ಇಲ್ಲಿ ಬೇರೆ ಬೇರೆ ಸಬ್ ಗ್ರೂಪ್ಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ, ರ್ಯಾಂಕನ್ನು ನೀಡ್ತಾ ಇದ್ದೀವಿ. ಎಕ್ಸಾಂಪಲ್, ಎಕ್ಸಾಮಿನೇಷನ್ ಮಾರ್ಕ್ಸ್ ಕ್ಯಾನ್ ಬಿ ಮೆಜರ್ಡ್ either quantitatively in absolute terms or in percentage. The socio-economic status can be categorized as lower class, middle class and higher class. These are examples for ordinal scale. ಅಂದರೆ ಇಲ್ಲಿ ರ್ಯಾಂಕನ್ನು ನೀಡ್ತಾ ಇದ್ದೀವಿ ಪರ್ಸೆಂಟೇಜ್ ಬದಲಿಗೆ. Likert scale also it is an example for ordinal scale. Third one is interval scale. An interval scale has all the characteristics of an ordinal scale. It uses a unit of measurement with an arbitrary starting and terminating points. Example, Celsius scale is from 0 degree Celsius to 100 degree Celsius. Next one is ratio scale. It is used to gather quantitative information. It combines properties of nominal, ordinal and interval scale. So ಈ nominal scale, ordinal scale ಮತ್ತು interval scale ಮೂರನ್ನು ಇದು ಕಂಬೈನ್ ಮಾಡ್ತಾ ಇದೆ. It has a fixed starting point. Yes, please remember, ratio scale ಇಲ್ಲಿ fixed starting point ಇರುತ್ತೆ. There should be no overlapping of categories and they should follow a logical order. If the first category is 0 to 99 and the second category is 100 to 199, yes, this you should remember. Means ratio scale ಏನು ಮಾಡ್ತಾ ಇದೆ, ಲಾಜಿಕಲ್ ಆರ್ಡರನ್ನು ಫಾಲೋ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಇಸ್ ಆಟಿಟ್ಯೂಡ್ನಲ್ ಸ್ಕೇಲ್. ಸೊ ಆಟಿಟ್ಯೂಡ್ನಲ್ ಸ್ಕೇಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್. ಇದನ್ನು ಹೆಚ್ಚಾಗಿ ನಾವು ಗುಣಾತ್ಮಕ ದತ್ತಾಂಶಗಳಲ್ಲಿ ಬಳಸ್ತಾ ಇದ್ದೀವಿ. Attitude, it is a resultant of number of external and internal factors. Depending upon the attitude to be measured, appropriate scales are designed here. Scaling is a technique used for measuring qualitative response of respondents such as
those related to their feelings, perception, likes, dislikes, interest, etc. So there are some types of attitudinal scale. The first one is Likert scale. Likert scale ಇದು ರೇಟಿಂಗ್ ಸ್ಕೇಲ್ನಲ್ಲಿ ಬರ್ತಾ ಇದೆ. It is based on the assumption that each item on the scale has equal attitudinal value, importance or weight. Next one, Thurston scale. It may assign weightages to different statements. Gutmann scale, it is based on ratio scale. These three are types of attitudinal scale. Concept is sampling. So sampling means, as we all know, sampling ಅಂತಂದ್ರೆ ಇಲ್ಲಿ it is a group of people from the entire population. So sometimes we are unable to conduct survey the entire people, so in that condition we are going to choose only some people. So ಇಡೀ ಜನಸಂಖ್ಯೆಯನ್ನು ಸರ್ವೆ ಮಾಡೋದು ಕಷ್ಟಕರವಾದಾಗ ಏನು ಮಾಡ್ತೀವಿ, ಇಡೀ ಜನಸಂಖ್ಯೆಯನ್ನು ರಿಪ್ರೆಸೆಂಟ್ ಮಾಡುವಂಥ ಕೆಲವೇ ಜನರ ಒಂದು ಗುಂಪನ್ನು ಆಯ್ಕೆ ಮಾಡಿಕೊಂಡು ಸರ್ವೆಯನ್ನು ಮಾಡ್ತೀವಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಸ್ಯಾಂಪ್ಲಿಂಗ್. ಸೊ ಇದು ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ಬೋದು, ವಿಚ್ ರಿಪ್ರೆಸೆಂಟ್ ದ ಎಂಟೈರ್ ಪಾಪ್ಯುಲೇಷನ್. ಸೊ ಇಟ್ ಈಸ್ ಅ ಟೈಮ್ ಕನ್ವೀನಿಯೆಂಟ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಇಲ್ಲಿ ಸಮಯನೂ ಕಡಿಮೆ ತಗೊಳುತ್ತೆ ಮತ್ತು ಇದು ಕಡಿಮೆ ವೆಚ್ಚದಾಯಕ ಕೂಡ ಆಗಿದೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಅ ಡ್ರಗ್ ಮ್ಯಾನುಫ್ಯಾಕ್ಚರ್ ವುಡ್ ಲೈಕ್ ಟು ರಿಸರ್ಚ್ ದ ಅಡ್ವರ್ಸ್ ಸೈಡ್ ಇಫೆಕ್ಟ್ಸ್ ಆಫ್ ಎ ಡ್ರಗ್ on the country's population, it is almost impossible to conduct a research study that involves everyone. In this case, the researcher decides a sample of people from each demographic and then researches them. ಸೊ ಇಲ್ಲಿ ಏನಾಗ್ತಾ ಇದೆ, ಒಬ್ಬ ಡ್ರಗ್ ಮ್ಯಾನುಫ್ಯಾಕ್ಚರ್ ಜನರ ಮೇಲೆ ಡ್ರಗ್ನ ಪರಿಣಾಮವನ್ನು ಅಧ್ಯಯನ ಮಾಡಬೇಕಂತ ಭಾವಿಸಿದ್ದಾನೆ. ಸೊ ಹೀಗಾಗಿ ಇಡೀ ಜನರನ್ನು ಹೋಗಿ ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನು ಪಡೆಯುವುದು ತುಂಬ ಕಷ್ಟ ಆಗಿರುತ್ತೆ. ಅದಕ್ಕಾಗಿ ಅವನು ಏನು ಮಾಡ್ತಾ ಇದ್ದಾನೆ, ಇಡೀ ಜನಸಂಖ್ಯೆಯಿಂದ ಕೆಲವೇ ಜನರ ಗುಂಪನ್ನು ತೆಗೆದುಕೊಳ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಸ್ಯಾಂಪಲ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ ಇಲ್ಲಿ ಎರಡು ಪ್ರಕಾರದ ಮುಖ್ಯ ಸ್ಯಾಂಪ್ಲಿಂಗ್ಗಳಿವೆ. ಒಂದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಇನ್ನೊಂದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೀನ್ಸ್ it is a sampling technique where a researcher sets a selection of a few criteria and chooses members of a population randomly. So all the members have an equal opportunity to be a part of the sample with this selection of parameters. So ಇಲ್ಲಿ ಏನಾಗ್ತಾ ಇದೆ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ನಲ್ಲಿ ಜನಸಂಖ್ಯೆಯ ಪ್ರತಿಯೊಂದು ಅಂಶಕ್ಕೂ ಕೂಡ ಪ್ರತಿಯೊಬ್ಬ ಜನರಿಗೂ ಕೂಡ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಅಂದರೆ ಇಲ್ಲಿ ಜನಸಂಖ್ಯೆ ಸ್ಯಾಂಪಲನ್ನು ಸಂಶೋಧನಾಕಾರ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಸೊ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದ್ರಿಂದ ಎಲ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಸೊ ಇದಕ್ಕೆ ನಾವು ಏನಂತ ಇದ್ದೀವಿ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್. ಸೊ ಇನ್ನೊಂದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್. ಸೊ ಇಲ್ಲಿ ಏನಾಗ್ತಾ ಇದೆ, ರಿಸರ್ಚರ್ ಚೂಸಸ್ ಮೆಂಬರ್ಸ್ ಫಾರ್ ರಿಸರ್ಚ್ ಅಟ್ ರ್ಯಾಂಡಮ್. ದಿಸ್ ಸ್ಯಾಂಪ್ಲಿಂಗ್ ಮೆಥಡ್ ಇಸ್ ನಾಟ್ ಫಿಕ್ಸ್ಡ್ ಆರ್ ಪ್ರೀ ಡಿಫೈನ್ಡ್ ಸೆಲೆಕ್ಷನ್ ಪ್ರೋಸೆಸ್. ದಿಸ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ ಪಾಪ್ಯುಲೇಷನ್ ಟು ಹ್ಯಾವ್ ಈಕ್ವಲ್ ಅಪಾರ್ಚುನಿಟಿ. ಸೊ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ನಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಆದ ಅಪಾರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಕೆಲವು ಜನರಿಗೆ ಅವಕಾಶ ಸಿಕ್ಕರೆ ಇನ್ನೂ ಕೆಲವು ಜನರಿಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. So let us move to the next slide. Here differences between probability sampling and non-probability sampling. You can observe probability sampling, the sample is selected at random. In non-probability sampling, the sample is selected based on the subjective judgment of the researcher. Probability sampling, everyone in the population has an equal chance. ಎಲ್ರಿಗೂ ಕೂಡ ಅವಕಾಶ ಸಿಗ್ತಾ ಇದೆ. ನಾನ್ ಪ್ರೊಬ್ಯಾಬಿಲಿಟಿ, ನಾಟ್ ಎವ್ರಿ ಒನ್ ಹ್ಯಾಸ್ ಅನ್ ಈಕ್ವಲ್ ಚಾನ್ಸ್. ಸೊ ಇಲ್ಲಿ ಎಲ್ರಿಗೂ ಕೂಡ ಒಂದು ಈಕ್ವಲ್ ಅವಕಾಶ ಸಿಗ್ತಾ ಇಲ್ಲ. So next, probability sampling used when sampling bias has to be reduced. Non-probability sampling, the researcher does not consider sampling bias. Probability sampling useful when the population is diverse. Non-probability sampling useful when the population has similar traits. Probability sampling used to create an accurate sample. Non-probability sampling, the sample does not accurately represent the population. Probability sampling, finding the right respondents is not easy. Non-probability, finding respondents is very easy. So next, probability and non-probability sampling methods. Probability sampling method, it is a sampling technique in which the researcher chooses samples from a larger population using a method based on the theory of probability. So here all the people will be having equal chance. So for example, if you want to select 10 students out of 100, so you may prepare 100 sheets and you will randomly select any 10 sheets. So probability sampling uses statistical theory to randomly select a small group of people from existing large population. So the most critical requirement of probability sampling is that everyone in your population has known and equal chance. ಸೊ ಇಲ್ಲಿ ಜನಸಂಖ್ಯೆಯ ಪ್ರತಿಯೊಬ್ಬ ಜನರಿಗೂ ಕೂಡ ಇಲ್ಲಿ ಈ ಒಂದು ಸ್ಯಾಂಪಲ್ನಲ್ಲಿ ಭಾಗವಹಿಸುವ ಅವಕಾಶ ಸಿಗ್ತಾ ಇದೆ. ಸೊ ಟೈಪ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ನ
ಪ್ರಕಾರಗಳು. The first one, simple random sampling. So as the name suggests, it is an entirely random method of selecting the sample. So this sampling method is easy as assigning numbers to the individuals and then randomly choosing from those numbers through an automated process. Finally, the numbers that are chosen are the members that are included in the sample. So ಈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಏನು ಮಾಡ್ತಾ ಇದ್ದಾರೆ, ಎಷ್ಟು ಜನ ಅದಾರಲ್ಲ ಎಲ್ಲ ಜನರಿಗೂ ಒಂದು ನಂಬರನ್ನು ಕೊಡ್ತಾ ಇದ್ದಾರೆ. ಸೊ ರ್ಯಾಂಡಮ್ ಆಗಿ ಬೇಕಾದ ನಂಬರ್ಗಳನ್ನು ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಾವು ಏನಂತೀವಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಫಾರ್ ಎಕ್ಸಾಂಪಲ್ ಲಾಟ್ರಿ ಮೆಥಡ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. So next one is stratified random sampling. So stratified random sampling involves a method where the researcher divides a more extensive population into smaller groups that usually don't overlap but represent the entire population. While sampling, organize these groups and then draw a sample from each group separately. So here in stratified random sampling, the entire population will be divided into different groups and from each group randomly is going to select the ಸ್ಯಾಂಪಲ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ನಲ್ಲಿ ಒಟ್ಟು ಜನಸಂಖ್ಯೆಯನ್ನು ಬೇರೆ ಬೇರೆ ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿ ಗುಂಪಿನಿಂದನೂ ಕೂಡ ರ್ಯಾಂಡಮ್ ಆಗಿ ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್, a standard method is to arrange or classify by sex, age, ethnicity and similar ways. ಸೊ ಇಲ್ಲಿ ಲಿಂಗದ ಆಧಾರದ ಮೇಲೆ, ವಯಸ್ಸಿನ ಆಧಾರದ ಮೇಲೆ, ಸೊ ಇತ್ಯಾದಿ ಅಂಶಗಳ ಆಧಾರದ ಮೇಲೆ ಇಲ್ಲಿ ಜನರನ್ನು ಡಿವೈಡ್ ಮಾಡ್ಬೋದು. So next, members of these groups should be distinct so that every member of all groups get equal opportunity to be selected using simple probability. ಇಲ್ಲಿ ಕೂಡ ಪ್ರತಿಯೊಂದು ಗುಂಪಿನಲ್ಲಿರುವ ಎಲ್ಲ ಜನರಿಗೂ ಕೂಡ ಸ್ಯಾಂಪಲ್ನಲ್ಲಿ ಭಾಗವಹಿಸುವ ಒಂದು ಅವಕಾಶ ಇರ್ತಾ ಇದೆ. Next, this method is also known as the random quota sampling. Next, random cluster sampling. It is a way to select participants randomly that are spread out geographically. So for example, if you wanted to choose 100 participants from the entire population of US, it is likely impossible to get a complete list of everyone. Instead, the researchers randomly select areas and randomly selects from within those boundaries. So ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಯಾವಾಗ ಜನ ಬೇರೆ ಬೇರೆ ಕಡೆ ಚದುರಿ ಹೋಗಿರ್ತಾರೆ ಅಂಥ ಸಮಯದಲ್ಲಿ ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಯೂಸ್ ಮಾಡ್ತಾರೆ. ಸೊ ಕ್ಲಸ್ಟರ್ ಸ್ಯಾಂಪ್ಲಿಂಗ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಜನರನ್ನು ಬೇರೆ ಬೇರೆ ಗುಂಪುಗಳಲ್ಲಿ ಏರಿಯಾದ ಆಧಾರದ ಮೇಲೆ, ಸಿಟಿ ಆಧಾರದ ಮೇಲೆ, ಕಂಟ್ರಿ ಆಧಾರದ ಮೇಲೆ, ಜಿಲ್ಲೆಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಿಂದನೂ ಕೂಡ ರ್ಯಾಂಡಮ್ ಆಗಿ ಜನರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಈಸ್ ರ್ಯಾಂಡಮ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. Same cluster sampling usually analyzes a particular population in which the sample consists of more than a few elements. For example, city, family, university, ಈ ರೀತಿ ಒಂದು ಗುಂಪನ್ನೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಗುಂಪುಗಳಿಗೆ ಕ್ಲಸ್ಟರ್ಸ್ ಅಂತ ನಾವು ಕರಿತಾ ಇದ್ದೀವಿ. Next one is systematic sampling. So here is when you choose every nth individual to be a part of the sample. For example, if I want to select 10 students out of 100 students, if I select the even roll numbers, roll number 2, roll number 4, roll number 6, so it is systematic sampling. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಸಿಸ್ಟಮ್ಯಾಟಿಕ್ ವೇ ಮೂಲಕ ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ 100 ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಈವನ್ ರೋಲ್ ನಂಬರ್ ಪ್ರಕಾರ ರೋಲ್ ನಂಬರ್ 2, ರೋಲ್ ನಂಬರ್ 4, ರೋಲ್ ನಂಬರ್ 6 ಈ ರೀತಿ ಸೆಲೆಕ್ಟ್ ಮಾಡ್ತಾ ಹೋದರೆ ಸಿಸ್ಟಮ್ಯಾಟಿಕ್ ಸ್ಯಾಂಪಲ್ ಅಂತ ಕರಿತೀವಿ. ಉದಾಹರಣೆಗೆ every fifth person to be in the sample. So systematic sampling, it is an extended implementation of the same odd probability technique in which each member of the group is selected at regular periods from a sample. So here also there is an equal opportunity for every member. So next, let us move to the types of non-random samplings. So non-probability sampling, it is defined as a sampling technique in which the researcher selects a sample based on subjective judgment. So ಇಲ್ಲಿ ರಿಸರ್ಚ್ಗೆ ಯಾವ ರೀತಿ ಕನ್ವೀನಿಯನ್ಸ್ ಆಗುತ್ತಲ್ಲ, ರಿಸರ್ಚರ್ನ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ, ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. So it is a less stringent method. This sampling method depends heavily on the expertise of the researchers. So here it is carried out by observation and researchers use it widely for qualitative research. So next one, non-probability sampling. It is a sampling method in which not all the members are having an equal chance. ಇಲ್ಲಿ ಎಲ್ಲ ಜನರಿಗೂ ಕೂಡ ಈಕ್ವಲ್ ಚಾನ್ಸ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಸಂಶೋಧಕನ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ, ಸಂಶೋಧಕನ ಒಂದು ಕನ್ವೀನಿಯನ್ಸ್ನ ಆಧಾರದ ಮೇಲೆ ಸ್ಯಾಂಪಲನ್ನು ಸೆಲೆಕ್ಟ್ ಮಾಡಲಾಗ್ತಾ ಇದೆ.
So researchers use this method in studies where it is impossible to draw random probability sampling due to time. So next, types of non probability samplings. First one is convenience sampling. So in convenience sampling, it is a non probability sampling method where samples are selected from the population only because they are conveniently available. ಸೊ ಸಂಶೋಧಕನ ಮನೆ ಪಕ್ಕದಲ್ಲಿ ಯಾರಿರ್ತಾರೆ, ಅವ್ನಿಗೆ ಗೊತ್ತಿದ್ದ ಜನ ಯಾರಿರ್ತಾರೆ, ಅವರನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಂಡ್ರೆ ಅದಕ್ಕೆ ನಾವು ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. So researchers choose these samples just because they are easy to recruit, and the researcher did not consider selecting a sample that represents the entire population. ಈ ಒಂದು ಸ್ಯಾಂಪಲ್ ಕೆಲವೊಂದು ಸರಿ ಕರೆಕ್ಟ್ ಪಾಪ್ಯುಲೇಷನನ್ನು ರೆಪ್ರೆಸೆಂಟ್ ಮಾಡ್ಬೋದು, ಇನ್ನು ಕೆಲವೊಂದು ಸಲ ಈ ಒಂದು ಸ್ಯಾಂಪಲ್ ಪಾಪ್ಯುಲೇಷನನ್ನು ರೆಪ್ರೆಸೆಂಟ್ ಮಾಡದೇ ಕೂಡ ಇರಬಹುದು. ಒಟ್ಟಿನಲ್ಲಿ ಇಲ್ಲಿ ರಿಸರ್ಚರ್ ತನ್ನ ಅನುಕೂಲಕ್ಕೆ ತಕ್ಕಂತೆ ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. So it is good to test a sample that represents the population. So but in some research the population is too large to examine and consider the entire population. So ಹೀಗಾಗಿ ಸ್ಯಾಂಪಲ್ ಪಾಪ್ಯುಲೇಷನನ್ನು ರೆಪ್ರೆಸೆಂಟ್ ಮಾಡುತ್ತೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ಆದರೆ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇರೋದರಿಂದ ಆ ರೀತಿ ಮಾಡೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. So next one is consecutive sampling. So here it is very similar to convenience sampling with a slight variation. Here the researcher picks a single person or a group of a sample, conducts research over a period, analyzes the result, then moves on the another subject or group of needed. So consecutive sampling technique gives the researcher a chance to work with many topics and fine tune his or her research by collecting results that have vital insights. So ಇಲ್ಲಿ ಏನಾಗ್ತಾ ಇದೆ, consecutive sampling of researcher is going to select one person and you will collect the information from him. He will complete his research work, then he will take another topic and he will collect the information from the same person. So ಇಲ್ಲಿ ಕನ್ಸಿಕ್ಯೂಟಿವ್ ಸ್ಯಾಂಪ್ಲಿಂಗ್ನಲ್ಲಿ ಒಬ್ಬ ರಿಸರ್ಚರ್ ಏನು ಮಾಡ್ತಾ ಇದ್ದಾನೆ, ಒಬ್ಬ ಒಂದು ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಅದ್ರ ತಕ್ಕಂತೆ ಸ್ಯಾಂಪಲ್ನಿಂದ ಇನ್ಫಾರ್ಮೇಷನನ್ನು ಮಾಹಿತಿಯನ್ನು ಪಡೆಯೋದು ತನ್ನ ರಿಸರ್ಚ್ ವರ್ಕನ್ನು ಕಂಪ್ಲೀಟ್ ಮಾಡ್ತಾನೆ. ಮತ್ತು ಬೇರೆ ಸಮಸ್ಯೆಯನ್ನು ತೆಗೆದುಕೊಳ್ತಾನೆ ಅಥವಾ ಬೇರೆ ಸಂಶೋಧನಾ ಕಾರ್ಯವನ್ನು ತೆಗೆದುಕೊಳ್ತಾನೆ ಮತ್ತು ಅದೇ ಜನರೊಂದಿಗೆ ಮಾಹಿತಿಯನ್ನು ಪಡಿತಾ ಇದ್ದಾನೆ. ಸೊ ನೆಕ್ಸ್ಟ್ ಒನ್ ಇಸ್ ಕೋಟಾ ಸ್ಯಾಂಪ್ಲಿಂಗ್. So here a researcher wants to study the career goals of male and female employees in an organization. There are 500 employees in the organization, also known as the population. To understand better about the population, the researcher will need only a sample, not the entire population. Further, the researcher interested in a particular strata within the population. Here is where quota sampling helps in dividing the population into different groups. So here in quota sampling, the researcher will divide the entire population into different groups. Then any group he is going to select. So it is known as the quota sampling. ಸೊ ಇಲ್ಲಿ ಇಡೀ ಜನಸಂಖ್ಯೆಯನ್ನು ಡಿಫ್ರೆಂಟ್ ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ. ನಂತರ ಪ್ರತಿ ಗ್ರೂಪ್ನಿಂದ ಜನರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. Judgmental sampling or purposive sampling. So in this method, researchers select the sample based on researchers' knowledge and credibility. Researchers choose those people who they deem fit to participate in the research study. ಸೊ ಜಡ್ಜ್ಮೆಂಟ್ ಅಂತಂತಂದರೆ ತನಗೆ ಮನ ಬಂದಂತೆ, ತನಗೆ ಯಾರು ಸರಿ ಅನ್ನಿಸ್ತಾರಲ್ಲ ಅಂಥ ಒಂದು ಸ್ಯಾಂಪಲನ್ನು ರಿಸರ್ಚರ್ ಆಯ್ಕೆ ಮಾಡಿಕೊಂಡ್ರೆ ಇದಕ್ಕೆ ನಾವು ಜಡ್ಜ್ಮೆಂಟಲ್ ಅಥವಾ ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. Snowball sampling. Snowball sampling helps researchers find a sample when they are difficult to locate. So researchers use this technique when the sample size is small and not easily available. So in this method, once the researcher finds suitable subject, he asks them for the assistant to seek similar subject to form a considerably good size of sample. ಅಂತಂದರೆ ಇಲ್ಲಿ ರಿಸರ್ಚರ್ ಒಂದು ಸಾರಿ ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾನೆ, ಮತ್ತು ಅದೇ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುವಂತೆ ಹೇಳ್ತಾನೆ, ಮತ್ತು ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುವಂತೆ ಹೇಳ್ತಾನೆ. ಇದಕ್ಕೆ ನಾವು ಚೈನ್ ಸ್ಯಾಂಪ್ಲಿಂಗ್ ಅಂತಾನು ಹೇಳ್ತೀವಿ. The next topic is research design. So research design refers to the plan, structure and strategy of research. It is the blueprint that will guide the research. So research design ಏನಿದೆ ಇದು ಒಂದು ಕಂಪ್ಲೀಟ್ ಯೋಜನೆ ಆಗಿದೆ, ಸ್ಟ್ರಕ್ಚರ್ ಆಗಿದೆ, ಸ್ಟ್ರಾಟಜಿ ಆಗಿದೆ, ಯಾವ ರೀತಿ ರಿಸರ್ಚ್ ಕಾರ್ಯವನ್ನು ಮುಗಿಸಬೇಕಂತ ಇದು ಹೇಳಿಕೊಡ್ತಾ ಇದೆ. ಸೊ ಇಟ್ ಈಸ್ ದ ಫ್ರೇಮ್ವರ್ಕ್ ಆಫ್ ರಿಸರ್ಚ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಚೂಸನ್ ಬೈ ಅ ರಿಸರ್ಚರ್. So descriptive research design. So here a researcher is solely interested in describing the situation.
So it is a theory based design method which is created by gathering, analyzing and presenting the data. This allows a researcher to provide insights into the why and how of research. It helps to understand the need of the research. So next one is experimental research design. So here researcher establishes a relationship between cause and effect. ಕಾರಣ ಮತ್ತು ಪರಿಣಾಮಗಳ ನಡುವೆ ಸಂಬಂಧವನ್ನು ಏರ್ಪಡಿಸ್ತಾ ಇದ್ದಾನೆ. It is causal design where one observes the impact caused by the independent variable on the dependent variable. Correlational research design. Here it is a non-experimental research technique that helps researcher establish a relationship between two closely connected variables. This type of research requires two different groups. There is no assumption while evaluating a relationship between two different variables, and statistical analysis techniques calculate the relationship between them. And correlation coefficient the value lies between -1 and +1. You must remember it. So diagnostic research design. So in diagnostic design, the researcher is looking to evaluate the underlying cause of a specific topic. This method helps one learn more about the factors that create troublesome situations. Then explanatory research design uses researchers' ideas and thoughts on a subject for further explore their theory. So ಇಲ್ಲಿ ರಿಸರ್ಚರ್ನ ಐಡಿಯಾಗಳು ಮತ್ತು ಅವನ ಯೋಚನೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. So type 1 and type 2 error. Sometimes questions will arise on this topic. So type 1 error means type 1 error occurs when sample results reject the null hypothesis despite being true. So ಇಲ್ಲಿ ಟೈಪ್ 1 ಎರರ್ ಏನು ಹೇಳ್ತಾ ಇದೆ, ಸತ್ಯವಿದ್ದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ, ಇಗ್ನೋರ್ ಮಾಡಲಾಗ್ತಾ ಇದೆ. ಟೈಪ್ 2 ಎರರ್ occurs when the null hypothesis is not rejected when it is false. So next example ಕೊಟ್ಟಿದ್ದಾರೆ ಇಲ್ಲಿ. Suppose a teacher evaluates the examination paper to decide whether a student passes or fails. H0 is student has passed, H1 is student has failed. So type 1 error will be the teacher failing the students although the students scored the passing marks. So ಇಲ್ಲಿ ವಿದ್ಯಾರ್ಥಿ ಪಾಸ್ ಆಗಿದ್ರು ಕೂಡ ಶಿಕ್ಷಕರು ಅವನನ್ನು ಫೇಲ್ ಮಾಡಿದ್ರೆ ಇದೇನಾಗ್ತಾ ಇದೆ, ಟೈಪ್ 1 error. Type 2 error will be the case where the teacher passes the student although the student did not score passing marks. ಇಲ್ಲಿ ವಿದ್ಯಾರ್ಥಿ ಫೇಲ್ ಆಗಿದ್ರು ಕೂಡ ಶಿಕ್ಷಕರು ಅವನನ್ನು ಪಾಸ್ ಮಾಡ್ತಾ ಇದ್ದಾರೆ, ಇದು ಏನಾಗುತ್ತೆ, ಟೈಪ್ 2 error. So next, research ethics. Research ethics, it is going to provide guidelines for the responsible conduct of a research. It educates and monitors scientists conducting research. Then there are some principles of research ethics like honesty, then objectivity, integrity, carefulness, openness, respect for intellectual property, confidentiality, responsible publication, responsible mentoring. So these are social responsibility, non-discrimination, competency, legality, animal care, human subject protection, respect for colleagues. So these are some research ethics principles. Okay friends, if you are preparing for Karnataka State Eligibility Test 2023, we are providing theory lectures, MCQ lectures, 50 mock tests, notes, PYQs only at ₹2000. You can download Global Online app from the Play Store, register yourself, then in search for courses you can search KSET 2023 paper 1, you will get the course. Yes, I wish all the best to all.